सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತೆ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಪರಮಾತ್ಮ ಅರ್ಜುನನಿಗೆ ಆತ್ಮನನ್ನು ಕುರಿತು ಉಪದೇಶವನ್ನು ನೀಡ್ತಾ ಇದ್ದಾನೆ. ಆತ್ಮ ಅಂತಂದ್ರೆ ಏನು? ಆ್ಯಂಡ್ ಈ ಹಿಂದೆ ಹೇಳಿರ್ತೇನೆ, ಆತ್ಮ ಅಂತ ಹೇಳಿದಾಗ ಆತ್ಮನನ್ನು ಶಸ್ತ್ರಗಳಿಂದ ನೀನು ಯು ಕೆನಾಟ್ ಕಿಲ್ಲಿಂಗ್, ಅವನನ್ನು ತುಂಡರಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ಶಸ್ತ್ರಗಳು ಕೂಡ ಆತ್ಮನನ್ನು ತುಂಡರಿಸಿ ಅದನ್ನು ಆತ್ಮನನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆತ್ಮ ಅಂತಂದರೆ ಹಿ ಈಸ್ ವೆರಿ ಸೂಕ್ಷ್ಮ. ಆ್ಯಂಡ್ ಆತ್ಮನನ್ನು ನೀರಿನಿಂದ ಒದ್ದೆ ಮಾಡಿ ಆ ಮೂಲಕ ಆತ್ಮನನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವು ವಸ್ತುಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ನಾಶವನ್ನು ಹೊಂದುತ್ತವೆ, ನೀರಿನಲ್ಲಿ ಮುಳುಗಿ ಹೋಗುತ್ತವೆ, ಅಥವಾ ನೀರು ಅವುಗಳನ್ನು ಕೊರೆದು ಹಾಕುತ್ತವೆ. ಹೀಗೆ ನೀರಿನಿಂದ ಕೆಲವು ವಸ್ತುಗಳು ಸಾಯುತ್ತವೆ, ನಾಶವಾಗುತ್ತವೆ. ಆದರೆ ಆತ್ಮ ಈ ರೀತಿ ನೀರಿನ ಸಂಪರ್ಕಕ್ಕೆ ಬಂದರೂ ಕೂಡ ನೀರಿಗೆ ಆ ಶಕ್ತಿ ಇಲ್ಲ, ಆತ್ಮನನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಬೆಂಕಿ ಅಂತ ಹೇಳಿದಾಗ ಈವನ್ ಅಗ್ನಿ ಅದರ ಸ್ವಭಾವ ಹೇಗೆ ಅಂತಂದರೆ, ಅಗ್ನಿಗೆ ಏನನ್ನೇ ಕೊಟ್ಟರೂ ಕೂಡ ಅದು ಸ್ವಾಹ ಅಂತಂದರೆ ದಹಿಸಿ ಭಸ್ಮ ಮಾಡಿಬಿಡುತ್ತೆ. ನನಗೆ ಸಾಕು ಅಂತ ಅದು ಹೇಳೋದೇ ಇಲ್ಲ. ಏನೆಲ್ಲವನ್ನ ಕೊಟ್ಟರು, ಎಷ್ಟೆಲ್ಲ ಕೊಟ್ಟರು, ಎಲ್ಲವನ್ನ ಅದು ದಹಿಸ್ತಾನೇ ಇರುತ್ತೆ. ಸೊ ಆದರೆ ಈ ಬೆಂಕಿ ಆತ್ಮನನ್ನು ದಹಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಆತ್ಮನ ಬಗ್ಗೆ ಹೇಳಿರ್ತಾನೆ. ಮತ್ತು ಎಗೇನ್ ಅವನು ಹೇಳ್ತಾನೆ, ಆತ್ಮನ ಸ್ವಭಾವವನ್ನು ಕೂಡ ನಾನು ನಿನಗೆ ತಿಳಿಸ್ತೀನಿ. ಅಯಂ ಅಚ್ಛೇದ್ಯಃ ಅಯಂ ಅದಾಹ್ಯಃ ಚ ಏವ ಅಶೋಷ್ಯಃ ಅಯಂ ನಿತ್ಯಃ ಸರ್ವಗತಃ ಸ್ಥಾಣುಃ ಅಚಲಃ ಸನಾತನಃ. ಸೊ ದಿಸ್ ಈಸ್ ಆತ್ಮ.
ಆತ್ಮ ಅಂತಂದ್ರೆ ಏನು ಅಂತಂದರೆ ಕೇವಲ ಯಾವ ಶಸ್ತ್ರಗಳಿಂದ ಆತ್ಮನನ್ನು ಕೊಲ್ಲೋದಕ್ಕಾಗೋದಿಲ್ಲ, ಬೆಂಕಿಯಿಂದ ಸುಡೋದಕ್ಕಾಗೋದಿಲ್ಲ, ನೀರಿನಿಂದ ಒದ್ದೆ ಮಾಡೋದಕ್ಕಾಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ. ಆತ್ಮ ಅಂತಂದರೆ ಅಷ್ಟು ಮಾತ್ರ ಅಲ್ಲ, ಆತ್ಮನ ಸ್ವಭಾವ ಮತ್ತಷ್ಟು ಇದೆ. ಅಯಂ ಅಚ್ಛೇದ್ಯ. ಆತ್ಮ ಅಂತ ಹೇಳಿದಾಗ ಅಯಂ ಮೀನ್ಸ್ ಇಲ್ಲಿ ಆತ್ಮ ಅಂತ. ಸೊ ಆತ್ಮನನ್ನು ತುಂಡರಿಸೋದಕ್ಕೆ ಸಾಧ್ಯ ಇಲ್ಲ. ಅಚ್ಛೇದ್ಯ. ಆತ್ಮ ಅಂತಂದರೆ ಈಸ್ ಅಖಂಡ. ಯಾವುದು ಖಂಡವಾಗಿರುತ್ತೆ ಅದನ್ನು ತುಂಡು ಮಾಡ್ಬೋದು, ಮತ್ತಷ್ಟು ತುಂಡು ಮಾಡ್ಬೋದು. ಬಟ್ ಅಖಂಡ ಅಂತಂದರೆ ತುಂಡರಿಸೋದಕ್ಕೆ ಸಾಧ್ಯವೇ ಇಲ್ಲ. ಖಂಡ ಅಂತಂದರೆ ಅದು ಒಂದು ಭಾಗ, ಅದು ತುಂಡರಿಸಿರೋವಂತಹದ್ದು, ಖಂಡವಾಗಿ ಅಂತ ಹೇಳ್ತೀವಿ. ಬಟ್ ಅಖಂಡ ಅಂತ ಹೇಳಿದಾಗ ಪುಟ್ ಟುಗೆದರ್ ಎವ್ರಿಥಿಂಗ್ ದಟ್ ಈಸ್ ಒನ್. ಸೊ ಅಖಂಡ, ಅದನ್ನು ನೀನು ತುಂಡರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಯಂ ಅದಾಹ್ಯ. ಅಗೇನ್ ಅಯಂ ಮೀನ್ಸ್ ಆತ್ಮ. ಆತ್ಮನನ್ನು ಸುಡೋದಕ್ಕೂ ಸಾಧ್ಯ ಇಲ್ಲ. ಆತ್ಮ ಈಸ್ ವೆರಿ ಸೂಕ್ಷ್ಮ. ಪಂಚಭೂತಗಳಲ್ಲಿ ಆಕಾಶ, ವಾಯು, ಅಗ್ನಿ, ಇವುಗಳಲ್ಲಿ ಆಕಾಶ ಮತ್ತು ವಾಯು ಅಂತ ಹೇಳಿದಾಗ ತುಂಬ ಸೂಕ್ಷ್ಮ. ಆಕಾಶ ಅಂತ ಹೇಳಿದಾಗ ಅದನ್ನು ನೋಡೋದಕ್ಕಾಗೋದಿಲ್ಲ, ಅದಕ್ಕೆ ಒಂದು ನಿರ್ದಿಷ್ಟವಾದ ರೂಪ ಇಲ್ಲ. ಅದೇ ರೀತಿ ವಾಯು ಅಂತ ಹೇಳಿದಾಗ, ಗಾಳಿ ಅಂತ ಹೇಳಿದಾಗ ಗಾಳಿಯನ್ನು ಕೂಡ ನೋಡೋದಕ್ಕಾಗೋದಿಲ್ಲ. ಬಟ್ ಬೆಂಕಿ ಅಂತ ಹೇಳಿದಾಗ ಆ ಬೆಂಕಿ, ಅದಕ್ಕೆ ಒಂದು ಅದನ್ನು ಗುರುತಿಸಬಹುದು, ಅದನ್ನು ಫೀಲ್ ಮಾಡ್ಬೋದು. ಅದನ್ನು ಮುಟ್ಟುವಂತಹ ಪ್ರಯತ್ನ ಮಾಡಿದಾಗ ಅದು ಸುಡುತ್ತೆ. ಸುಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಬೆಂಕಿ ಉರಿತಾ ಇದೆ, ಅದು ಸಣ್ಣ ಕಿಡಿ ಇರಬಹುದು, ದೊಡ್ಡ ಜ್ವಾಲೆ ಇರಬಹುದು, ಅದನ್ನು ನಾವು ಗುರುತಿಸ್ತೀವಿ. ಒಂದು ಸಣ್ಣ ಕಿಡಿಯನ್ನು ಕೂಡ ನಾವು ಅದನ್ನು ಬೆಂಕಿ ಅಂತ ಹೇಳ್ತೀವಿ. ಅದೇ ರೀತಿ ಪ್ರಜ್ವಲಿಸಿ ಉರಿತಾ ಇದ್ದಾಗ ಕೂಡ ಅದನ್ನು ನಾವು ಬೆಂಕಿ ಅಂತ ಹೇಳ್ತೀವಿ. ಒಂದು ದೀಪ ಶಾಂತವಾಗಿ ಬೆಳಗ್ತಾ ಇದ್ದಾಗ ಅಲ್ಲಿರುವಂತಹದ್ದು ಕೂಡ ಅಗ್ನಿ. ಬಟ್ ಅದನ್ನು ನಾವು ಅಗ್ನಿ ಅಂತ ಹೇಳೋದಿಲ್ಲ, ದೀಪ ಬೆಳಗ್ತಾ ಇದೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನು ಅಂತಂದರೆ, ಪಂಚಭೂತಗಳಲ್ಲಿ ವಾಯುವನ್ನಾಗಲಿ ಅಥವಾ ಆಕಾಶವನ್ನಾಗಲಿ ಅದಕ್ಕೆ ಒಂದು ರೂಪ ಗಾತ್ರ ಇಲ್ಲದೆ ಇರೋದರಿಂದ ಅದನ್ನು ನಾವು ನಮ್ಮ ಈ ಒಂದು ಪಂಚ ಜ್ಞಾನೇಂದ್ರಿಯಗಳು ಅವುಗಳ ಮೂಲಕ, ಅಂತಂದರೆ ನಮ್ಮ ಇಂದ್ರಿಯಗಳ ಮೂಲಕ ಅವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಆಕಾಶ ಅಂತ ಹೇಳಿದಾಗ ಆಕಾಶಕ್ಕೆ ಕಾರಣ ಯಾರು ಅಂತಂದರೆ ದಿಸ್ ಆತ್ಮ. ಆತ್ಮ ಆಕಾಶ ಸಂಭೂತಃ ಅಂತ ಉಪನಿಷತ್ಗಳು ಹೇಳುತ್ತವೆ. ಆತ್ಮನ ಕಾರಣದಿಂದ ಆಕಾಶ ಅನ್ನುವಂತಹದ್ದು ಉಂಟಾಯಿತು. ಸೊ ಬಿಕಾಸ್ ಆಫ್ ಆತ್ಮ, this space akasha, it is there. And akashat vayu, akashadinda vayu. So that means this akasha and vayu both are sukshma, but ivuಗಳಿಗಿಂತ ಸೂಕ್ಷ್ಮ, that is atma. ಸೊ ಇಲ್ಲಿ ಈ ಅಗ್ನಿ ಅನ್ನುವಂತಹದ್ದು ಇಷ್ಟು ಸೂಕ್ಷ್ಮವಾಗಿದೆ, ಆಕಾಶಕ್ಕಿಂತ ಸೂಕ್ಷ್ಮ, ವಾಯುವಿಗಿಂತ ಸೂಕ್ಷ್ಮವಾಗಿರುವಂತಹ ಈ ಆತ್ಮನನ್ನ ಅಗ್ನಿ ಸುಡೋದಕ್ಕೆ ಸಾಧ್ಯ ಇಲ್ಲ. ಚ ಹಾಗೂ ಏವ, ಈ ಆತ್ಮನನ್ನ ಅಶೋಷ್ಯ ಅಂತಂದ್ರೆ ಅದು ಗಾಳಿಯಿಂದ ಒಣಗಿಸಿ ಆ ಮೂಲಕ ಕೂಡ ಅದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವುಗಳು ಬಿಕಾಸ್ ಆಫ್ ದಿ ವಾತಾವರಣ, ವಾತ ಮೀನ್ಸ್ ಗಾಳಿ, ಸೊ ಅವುಗಳಿಗೆ ತೆರೆದಿಟ್ಟಾಗ ಆ ಗಾಳಿಯ ಹೊಡೆತಕ್ಕೆ ಅಥವಾ ಆ ವಾತಾವರಣಕ್ಕೆ ಅವು ಸಿಕ್ಕಿ ನಲಿಗೆ ಹೋಗುತ್ತವೆ. ದೇ ಬಿಕಮ್ ಬ್ರಿಟಲ್, ದೇ ಬಿಕಮ್ ಪೌಡರ್. ಇನ್ಫ್ಯಾಕ್ಟ್ ಪುಡಿಯಾಗಿ ಹೋಗುತ್ತೆ. ಯಾಕೆಂತಂದರೆ ಒಣಗಿದಾಗ ಏನಾಗುತ್ತೆ, ಅಲ್ಲಿ ಏನು ಒಂದು ತೇವಾಂಶ ಅನ್ನುವಂತಹದ್ದು ಕೆಲವು ವಸ್ತುಗಳಲ್ಲಿರುತ್ತೆ. ಬಿಕಾಸ್ ಆಫ್ ದಟ್ ತೇವಾಂಶ, ದಟ್ ವಸ್ತು ಇಟ್ ಈಸ್ ದೇರ್. ಯಾವಾಗ ಈ ಒಂದು ಬಿಕಾಸ್ ಆಫ್ ವಾಯು ಆ ತೇವಾಂಶ ಅನ್ನುವಂತಹದ್ದು ಒಣಗಿ ಹೋಗುತ್ತೆ, ಆಗ ಆ ವಸ್ತುವಿನಲ್ಲಿ
ಅದನ್ನು ವಸ್ತುವಾಗಿ ಹಿಡಿದಿಟ್ಕೊಳ್ಳುವಂತಹ ಆ ತೇವಾಂಶ ಇಲ್ಲದ ಕಾರಣದಿಂದ ದಟ್ ಬಿಕಮ್ಸ್ ಪೌಡರ್. ದಟ್ ಮೀನ್ಸ್ ದಟ್ ಈಸ್ ದಿ ಎಂಡ್. ಸೊ ದಟ್ ಈಸ್ ನಾಶ. So Atma cannot be destroyed even like this also, even because of Vayu. No, you cannot ಆತ್ಮನನ್ನು ಆ ರೀತಿ ಒಣಗಿಸಿ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮ ಆತ್ಮನ ಸ್ವಭಾವವನ್ನು ಕುರಿತು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಅವನು ಹೇಳ್ತಾನೆ ಸ್ಥಾಣುಹು. ಸ್ಥಾಣುಹು ಅಂತಂದರೆ ದಿಸ್ ಆತ್ಮ ಇಟ್ ಈಸ್ ಫಿಕ್ಸ್ಡ್ ಅಂತಂದರೆ ಅದರ ಅರ್ಥ ದಿ ನೇಚರ್ ಆಫ್ ದಿ ಆತ್ಮ ಡಸ್ ನಾಟ್ ಚೇಂಜ್. ಅಲ್ಲಿ ಬದಲಾವಣೆಗಳು ಉಂಟಾಗೋದಿಲ್ಲ. ಮತ್ತು ಈ ಕೆಲವು ವಸ್ತುಗಳ ನೇಚರ್, ಕೆಲವು ದೇರ್ ಆರ್ ಸಮ್ ಆಬ್ಜೆಕ್ಟ್ಸ್ ಇನ್ ದಿ ವರ್ಲ್ಡ್. ದಿ ನೇಚರ್ ಆಫ್ ದಿ ಆಬ್ಜೆಕ್ಟ್ಸ್ ಆಫ್ ದೀಸ್ ಸರ್ಟನ್ ಆಬ್ಜೆಕ್ಟ್ಸ್ ಇನ್ ದಿ ವರ್ಲ್ಡ್ ಅಂತಂದರೆ ದೇ ಕೀಪ್ ಚೇಂಜಿಂಗ್. ದಟ್ ಈಸ್ ದೇರ್ ಕ್ಯಾರೆಕ್ಟರ್, ದಟ್ ಈಸ್ ದೇರ್ ಸ್ವಭಾವ. There is always a change in certain objects, including ಮನುಷ್ಯ. ಅವನ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ಗುರುತಿಸಬಹುದು. ದೇಹದ ಬೆಳವಣಿಗೆ ಈಸ್ ಆಲ್ಸೋ ಇಟ್ಸ್ ಎ ಬದಲಾವಣೆ. ಒಂದು ಸಮಯದಲ್ಲಿ ದೇಹದಲ್ಲಿ ಶಕ್ತಿ ಇರುತ್ತೆ, ಮತ್ತೊಂದು ಸಮಯದಲ್ಲಿ ಶಕ್ತಿ ಇರಲ್ಲ. ದಟ್ ಈಸ್ ಅಗೇನ್ ಎ ಬದಲಾವಣೆ. ಅದೇ ರೀತಿ ಮನಸ್ಸಿನಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ಗುರುತಿಸ್ತೀವಿ. ನಾವೇ ನಮ್ಮ ಮನಸ್ಸನ್ನು ಸೂಕ್ಷ್ಮವಾಗಿ ನೋಡಿಕೊಂಡ್ರೆ ನಾವು ಒಂದು ಡಿಸಿಷನ್ ತಗೋತೀವಿ, ಒಂದು ನಿರ್ಧಾರವನ್ನು ಮಾಡ್ತೀವಿ. ನಿರ್ಧಾರವನ್ನು ತಗೊಂಡವರು ಬೇರೆ ಯಾರೂ ಅಲ್ಲ, ನಾನೇ ಕೆಲವೊಂದು ನಿರ್ಧಾರಗಳನ್ನು, ಡಿಸಿಷನ್ಸ್ಗಳನ್ನು ನಾನು ತಗೊಂಡಿರ್ತೀನಿ. ಐ ವಿಲ್ ಡೂ ಇಟ್ ಅಂತ ಒಂದು ಡಿಸಿಷನ್ ತಗೊಂಡಿರ್ತೀನಿ, ಅಥವಾ ಐ ವಿಲ್ ನಾಟ್ ಡೂ ಇಟ್ ಅಂತ ಒಂದು ಡಿಸಿಷನ್ ತಗೊಂಡಿರ್ತೀನಿ. ಆ ಡಿಸಿಷನ್ ತಗೊಂಡಿದ್ದು ನಾನೇ. ಆ ರೀತಿ ಡಿಸಿಷನ್ ತಗೋಂತ ನನಗೆ ಯಾರೂ ಕೂಡ ಹೇಳಲಿಲ್ಲ, ನಾ ಯಾರ ಮಾತು ಕೇಳಲಿಲ್ಲ. ಆನ್ ಮೈ ಓನ್ ಐ ಟುಕ್ ಎ ಡಿಸಿಷನ್. ಅಗೇನ್ ಆಫ್ಟರ್ ಸಮ್ ಟೈಮ್ ದೇರ್ ಈಸ್ ಎ ಚೇಂಜ್ ಇನ್ ಮೈ ಮೂಡ್. ಹಾಗೇನು ಮಾಡ್ತೀನಿ, ಯಾವುದನ್ನು ನಾನು ಮಾಡೋದಿಲ್ಲ ಅಂತ ಹೇಳ್ತೀನಿ, ಐ ಆಮ್ ಗೋಯಿಂಗ್ ಟು ಡೂ ಇಟ್. ಅಥವಾ ಯಾವುದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದನ್ನು ಮಾಡೋದಿಲ್ಲ. ಯಾವುದನ್ನು ನಾನು ಮಾಡೋದಿಲ್ಲ ಅಂತ ಹೇಳಿರ್ತೀನಿ, ಅದನ್ನು ನಾನು ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಇಲ್ಲ ನಾನು ಐ ಟುಕ್ ಎ ರಾಂಗ್ ಡಿಸಿಷನ್. ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುವಂತಹದ್ದು. ನಾನೇ ನಿರ್ಧಾರ ತಗೊಂಡಿರ್ತೀನಿ, ನನ್ನ ಮನಸ್ಸು ಹೇಳ್ತಾ ಇದೆ, ನಾನು ಚೆನ್ನಾಗಿ ಯೋಚನೆ ಮಾಡಿದ್ದೀನಿ, ನಾನು ಇಂಥ ಜಾಗಕ್ಕೆ ಬರೋದಿಲ್ಲ. ಆಮೇಲೆ ಮನಸ್ಸಿಗೆ ಅದೇನು ಅನ್ನಿಸ್ತೋ, ಏನು ಕಥೆನೋ, ಅದು ಯಾವ ರೀತಿಯ ಬದಲಾವಣೆಗಳು, ಏನು ಸಿಚುಯೇಷನ್ಸ್ ಎದುರಾಯಿತು, ಯಾವ ಜಾಗಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿರ್ತೀನಿ, ಅಲ್ಲಿಗೆ ನಾನು ಹೋಗಿರ್ತೀನಿ. ಆಗ ಕೇಳ್ತಾರೆ, ವೈ ಡಿಡ್ ಯು ಕಮ್ ಹಿಯರ್? ಇಲ್ಲ, ನಾನು ಬರಬಾರ್ದು ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಯಿತು ಬಂದರೆ ನನಗೆ ಅನುಕೂಲ ಜಾಸ್ತಿ ಇದೆ. ಹೀಗೆ ನಮ್ಮ ಮನಸ್ಸು ಅಂತ ಹೇಳಿದಾಗ ಅಲ್ಲೂ ಕೂಡ ನಾವು ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಸೊ ಹೀಗೆ ಜಗತ್ತಿನ ಅನೇಕ ವಸ್ತುಗಳಲ್ಲಿ, ಇನ್ಕ್ಲೂಡಿಂಗ್ ದ ಜಗತ್ತು, ಇಟ್ ಕೀಪ್ಸ್ ಚೇಂಜಿಂಗ್. ದಿ ಬಾಡಿ, ಮೈಂಡ್, ಎವ್ರಿಥಿಂಗ್ ದೇ ಕೀಪ್ ಚೇಂಜಿಂಗ್. ಬಟ್ ದೆರ್ ಈಸ್ ನೋ ಸಚ್ ಟೈಪ್ ಆಫ್ ಬದಲಾವಣೆಗಳು ಇನ್ ದಿ ಆತ್ಮ. ಸೊ ನೇಚರ್ ಆಫ್ ದಿ ಆತ್ಮ ಅಂತಂದಾಗ ಇಟ್ ಡಸ್ ನಾಟ್ ಚೇಂಜ್. ಆತ್ಮ ಅಂತ ಹೇಳಿದಾಗ ಉಪನಿಷತ್ಗಳೇನು ಹೇಳುತ್ತೆ? ಹಿ ಈಸ್ ಸಚ್ಚಿದಾನಂದ, ದಟ್ಸ್ ಆಲ್. ಆತ್ಮ ಮೀನ್ಸ್ ಹಿ ಈಸ್ ಸಚ್ಚಿದಾನಂದ. ಯಾವಾಗ ಆತ್ಮ ಸಚ್ಚಿದಾನಂದ? ಆತ್ಮ ಮೊದಲೂ ಕೂಡ ಸಚ್ಚಿದಾನಂದ. ಅಂಡ್ ನೌ ಹಿ ಈಸ್ ಸಚ್ಚಿದಾನಂದ. ಮುಂದೆ ಕೂಡ ಹಿ ಈಸ್ ಸಚ್ಚಿದಾನಂದ. ಅಲ್ಲಿ ಬದಲಾವಣೆ. ಆತ್ಮ ಈಗ ಮಾತ್ರ ಸಚ್ಚಿದಾನಂದ, ನಾಳೆ ಆ ರೀತಿ ಇಲ್ಲ, ಹಂಗಿಲ್ಲ. ಹಿ ಈಸ್ ಸಚ್ಚಿದಾನಂದ ಫಾರ್ ಎವರ್. ಅಂಡ್ ಆತ್ಮ ಅಂತ ಹೇಳಿದಾಗ ನಾವು ಹೇಳ್ತೀವಿ, ದ ಸೆಲ್ಫ್ ಇನ್ ಮೀ ಈಸ್ ದಿ ಸೆಲ್ಫ್ ಇನ್ ಯು ಆಲ್ಸೋ.
ಸೊ ನನ್ನಲ್ಲಿ ಏನು ಆತ್ಮ ಅನ್ನುವಂತಹದ್ದನ್ನು ನಾನು ಇದೆ ಅಂತ ಹೇಳ್ತೀನಿ, ದ ಸೇಮ್ ಆತ್ಮ ಹಿ ಈಸ್ ದೇರ್ ಇನ್ ಯು ಆಲ್ಸೋ. ಸೊ ನನ್ನಲ್ಲಿರುವಂತಹ ಆತ್ಮ ಸಚ್ಚಿದಾನಂದ ಅಂತ ನಾನು ಹೇಳಿದಾಗ, ದ ಸೇಮ್ ಆತ್ಮ ಹಿ ಈಸ್ ದೇರ್ ಇನ್ ಯು ಆಲ್ಸೋ, ದಟ್ ಈಸ್ ಆಲ್ಸೋ ಸಚ್ಚಿದಾನಂದ. ಸೊ ದ ಆತ್ಮ ಹಿಯರ್ ಈಸ್ ಸಚ್ಚಿದಾನಂದ, ದ ಆತ್ಮ ಇನ್ ಯು ಈಸ್ ಆಲ್ಸೋ ಸಚ್ಚಿದಾನಂದ. ಸೊ ಆತ್ಮ ಅಂತಂದರೆ ಹಿ ಈಸ್ ಸಚ್ಚಿದಾನಂದ. ಸೊ ದಟ್ ಈಸ್ ಸ್ಥಾಣು. ಆತ್ಮ ಅಂತಂದಾಗ ಆತ್ಮ ಈಸ್ ಸ್ಥಾಣು ಅಂತ ಪರಮಾತ್ಮ ಹೇಳ್ತಾ ಇರೋದು, ದಿಸ್ ನೇಚರ್ ಆಫ್ ದಿ ಆತ್ಮ. ಆ್ಯಂಡ್ ಆತ್ಮ ಈಸ್ ಅಚಲ, ಅನ್ಮೂವಬಲ್. ಸೊ ಆತ್ಮ ಅಂತಂದಾಗ ಅನ್ಮೂವಿಂಗ್. ಆತ್ಮ ಅಂತ ಹೇಳಿದಾಗ ಆತ್ಮನ ಸ್ವಭಾವವನ್ನು ಕುರಿತು ನಾವು ಮಾತನಾಡುವಾಗ ಅಲ್ಲಲ್ಲಿ ನಾವು ಕೇಳಿರ್ತೀವಿ, ಆತ್ಮ ಈಸ್ ವ್ಯಾಪಕತ್ವ. ಆತ್ಮ ಈಸ್ ಎವ್ರಿವೇರ್. ಎವ್ರಿವೇರ್ ಅಂತಂದ್ರೆ ಏನು? ಆತ್ಮ ಈಸ್ ದೇರ್, ಆತ್ಮ ಈಸ್ ಹಿಯರ್ ಆಲ್ಸೋ. ಇಲ್ಲೂ ಆತ್ಮ ಇದ್ದಾನೆ, ಅಲ್ಲೂ ಆತ್ಮ ಇದ್ದಾನೆ. ಸೊ ಅಲ್ಲಿ ಆತ್ಮ ಇದ್ದಾನಲ್ಲ, ಅದೇ ಆತ್ಮ ಇಲ್ಲೂ ಇದ್ದಾನೆ ಅಂತಂದ್ರೆ, ಅಲ್ಲಿದ್ದ ಆತ್ಮ ಇಲ್ಲಿಗೆ ಬಂದಿದ್ದಾನೆ, ಈಗ ಅಲ್ಲಿಲ್ವಾ? ಆ ರೀತಿ ಅಲ್ಲ. ಯಾವ ಆತ್ಮನನ್ನ ನಾವು ಅಲ್ಲಿದ್ದಾನೆ ಅಂತ ಹೇಳಿರ್ತೀವಿ, ದ ಸೇಮ್ ಆತ್ಮ ಅವನು ಇಲ್ಲೂ ಇದ್ದಾನೆ. ಹೇಗೆ ಅಂತಂದ್ರೆ, ಹಿ ಈಸ್ ಎವ್ರಿವೇರ್. ಅವನು ಎಲ್ಲೆಲ್ಲೂ ಇರಬಲ್ಲ. ದಟ್ ಈಸ್ ದಿ ನೇಚರ್ ಆಫ್ ದಿ ಆತ್ಮ. ಈಗ ನಾನು ರೈಟ್ ನೌ ಐ ಆಮ್ ಹಿಯರ್. ನನಗೆ ಏನೋ ಒಂದು ಪರ್ಟಿಕ್ಯುಲರ್ ಒಂದು ಪ್ಲೇಸ್, ಆ ಪ್ಲೇಸಲ್ಲಿ ಈಗ ನಾನಿದ್ದೀನಿ. ಮತ್ತೊಂದು ಪ್ಲೇಸ್ಗೆ ಯು ಕಮ್ ಹಿಯರ್ ಅಂತ ನೀವು ನನ್ನನ್ನು ಕರೆದಾಗ, ನಾನು ಅಲ್ಲಿ ಹೋಗಬೇಕು ಅಂತಂದರೆ ಫಿಸಿಕಲಿ ಐ ಹ್ಯಾವ್ ಟು ಮೂವ್ ಔಟ್ ಫ್ರಮ್ ದಿಸ್ ಪ್ಲೇಸ್. ನಾನು ಇಲ್ಲಿ ಎದ್ದು ನಿಂತ್ಕೋಬೇಕು, ಇಲ್ಲಿಂದ ವಾಕ್ ಮಾಡಬೇಕು, ಇಲ್ಲಿಂದ ನಾನು ಅಲ್ಲಿಗೆ ಹೋಗಬೇಕು. ನಾನು ಅಲ್ಲಿ ಹೋಗಿ ಅಲ್ಲಿ ಆ ಒಂದು ಸೀಟ್ನ ನಾನು ಆಕ್ಯುಪೈ ಮಾಡಿಕೊಂಡಾಗ ನನ್ನನ್ನು ಅಲ್ಲಿ ನೋಡ್ಬೋದು. ಓ, ನಿನ್ನ ಅಲ್ಲಿದೆಯಲ್ಲ, ಇಲ್ಲಿಗೆ ಹೇಗೆ ಬಂದೆ? ಎಸ್, ಐ ಮೂವ್ಡ್. ಸೊ ನಾನು ಇಲ್ಲಿದ್ದ ನಾನು ಅಲ್ಲಿಗೆ ಬಂದ ಮೇಲೆ ಇಲ್ಲಿ ನಾನಿಲ್ಲ. ಇಲ್ಲೂ ನಾನೇ, ಅಲ್ಲೂ ನಾನೇ. ನೋ, ಐ ಡು ನಾಟ್ ಹ್ಯಾವ್ ದಟ್ ಶಕ್ತಿ. ಐ ಡು ನಾಟ್ ಹ್ಯಾವ್ ದಟ್ ಕೆಪಾಸಿಟಿ. ನಾನು ಇಲ್ಲಿ ಇರಬಲ್ಲೆ ಅಥವಾ ಅಲ್ಲಿ ಇರಬಲ್ಲೆ, ದಟ್ಸ್ ಆಲ್. ಇಲ್ಲೂ ಇರ್ತೀನಿ, ನಾನು ಅಲ್ಲೂ ಇರ್ತೀನಿ. ನೋ, ನಾಟ್ ಫಾರ್ ಯು. ಇಲ್ಲೂ ಇದ್ದು ಅಲ್ಲೂ ಇದ್ದು ಮತ್ತೊಂದು ಕಡೆ ಇದ್ದು ಎಲ್ಲೆಲ್ಲೂ ಇರಬಲ್ಲವನು ಯಾರು ಅಂತಂದ್ರೆ ದಟ್ ಈಸ್ ಆತ್ಮ. ಆತ್ಮನನ್ನು ಹೊರತುಪಡಿಸಿದ್ರೆ ಬೇರೆ ಇನ್ಯಾರಿಗೂ ಆ ಶಕ್ತಿ ಇಲ್ಲ. ಸೊ ಆತ್ಮ ಈಸ್ ಎವ್ರಿವೇರ್ ಅಂತಂದ್ರೆ ಇಟ್ ಈಸ್ ಲೈಕ್ ದಟ್. ಅವನು ಅಲ್ಲೂ ಇರಬಲ್ಲ, ಇಲ್ಲೂ ಇರಬಲ್ಲ, ಎಲ್ಲೆಲ್ಲೂ ಇರಬಲ್ಲ. ದಟ್ ಈಸ್ ದಿ ನೇಚರ್ ಆಫ್ ದಿ ಆತ್ಮ. ಕೇವಲ ಇದು ನಾನು ಇಲ್ಲಿಂದ ಅಲ್ಲಿಗೆ ಬರಬೇಕು ಅಂತಂದ್ರೆ ನಾನು ಹ್ಯಾವ್ ಟು ಮೂವ್ ಅಂತ ಹೇಳಿದಾಗ, ಅದೇ ರೀತಿ ಒಂದು ವಸ್ತು ಅಂತ ಹೇಳಿದಾಗ ಇಲ್ಲಿರುವಂತಹ ವಸ್ತುವನ್ನು ನಾವು ಅಲ್ಲಿ ಇಡಬೇಕು ಅಂತಂದ್ರೆ ಆ ವಸ್ತುವನ್ನು ನಾವು ಅಲ್ಲಿಟ್ಟಾಗ ಆ ವಸ್ತು ಇನ್ನು ಇಲ್ಲಿಲ್ಲ, ದಟ್ಸ್ ಆಲ್. ಆ ವಸ್ತು ಎಲ್ಲಿದೆ ಅಂತಂದ್ರೆ ಅಲ್ಲಿದೆ, ದಟ್ಸ್ ಆಲ್. ಬಟ್ ಆತ್ಮ ಇಸ್ ನಾಟ್ ಲೈಕ್ ದಟ್. ಇಲ್ಲೂ ಆತ್ಮ ಇದ್ದಾನೆ, ದ ಸೇಮ್ ಆತ್ಮ ಹಿ ಈಸ್ ದೇರ್ ಆಲ್ಸೋ. ಹಿ ಈಸ್ ಎವ್ರಿವೇರ್. ಸೊ ಹಿ ಈಸ್ ಅಚಲ. ಅವನೇನು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತಂದ್ರೆ ಅವ್ನು ಮೂವ್ ಮಾಡಬೇಕು ಅಂತಲ್ಲ. ಹಿ ಈಸ್ ಎವ್ರಿವೇರ್. ಅಂಡ್ ಆತ್ಮ ಅಂತ ಹೇಳಿದಾಗ ಹಿ ಈಸ್ ಸನಾತನಃ. ಸನಾತನಃ ಅಂಡ್ ಪುರಾಣಃ ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ಆದರೂ ಕೂಡ ಆ ಎರಡೂ ಅರ್ಥಗಳನ್ನು ನಾವಿಲ್ಲಿ ನೋಡಬೇಕು ಅಂತಂದರೆ, ಒನ್ ಈಸ್ ಕ್ಲಿಯರ್ ಮೀನಿಂಗ್ ಆ್ಯಂಡ್ ಅನದರ್ ಈಸ್ ದ ಮೀನಿಂಗ್ ಈಸ್ ಹಿಡನ್. ಸನಾತನ ಆ್ಯಂಡ್ ಪುರಾಣ ಅಂತ ಹೇಳಿದಾಗ ಎರಡೂ ಒಂದೇ ಅರ್ಥ, ಬಟ್ ಒನ್ ಈಸ್ ನೇರವಾಗಿ ಅದು ಅರ್ಥವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ, ಇನ್ನೊಂದು ಅರ್ಥ ಒಳ ಹೊಕ್ಕಿರುತ್ತೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಕ್ಲಿಯರ್ ಮೀನಿಂಗ್ ಅಂತಂದರೆ ಆತ್ಮ ಈಸ್ ನಾಟ್ ನ್ಯೂ, ಹಿ ಈಸ್ ಪುರಾತನ.
ಆತ್ಮ ಈಗ ಬಂದವನು ಅಂತ ಅಲ್ಲ, ಆತ್ಮ ಯಾರೋ ಹೊಸಬ ಆ ರೀತಿ ಅಲ್ಲ. ಆತ್ಮ ಅಂತಂದ್ರೆ ಪುರಾತನ, ಅವನು ಬಹಳ ಪ್ರಾಚೀನ. ಸನಾತನ ಅಂತಂದಾಗ ಆತ್ಮ ಈಸ್ ಎಟರ್ನಲ್, ಈಸ್ ಶಾಶ್ವತ, ಟೈಮ್ಲೆಸ್. ಇದರ ಅರ್ಥ ಸನಾತನ ಅಂತಂದ್ರೆ ದಿ ಎಕ್ಸಿಸ್ಟೆನ್ಸ್ ಆಫ್ ಸನಾತನ ಅಂತಂದ್ರೆ ಇಟ್ ಈಸ್ ಬಿಯಾಂಡ್ ದಿ ಬೌಂಡ್ಸ್ ಆಫ್ ಟೈಮ್ ಅಂಡ್ ಸ್ಪೇಸ್, ಆಬ್ಜೆಕ್ಟ್ ಎಟ್ಸೆಟ್ರಾ. ಈಗ ನಾವು ಸನಾತನ ಧರ್ಮ ಅಂತ ಹೇಳ್ತೀವಿ. ಸನಾತನ ಧರ್ಮ ಅಂತ ಹೇಳಿದಾಗ ಈ ಒಂದು ಧರ್ಮ ಎಂದಿನಿಂದ ಕೂಡ ಅದು ಇರುವಂತಹದ್ದು. ಯಾವಾಗಿಂದ ಈ ಧರ್ಮ ಇದೆ? ಇಟ್ ಈಸ್ ಸನಾತನ ಧರ್ಮ, ಮೊದಲಿನಿಂದನೂ ಇದೆ. ಸೊ ಮೊದಲು ಅಂತ ಹೇಳಿದ್ರೆ ಆ ಮೊದಲು ಯಾವಾಗ? ನೋ, ಯು ಕೆನಾಟ್ ಗೋ ಟು ದಟ್ ಮೊದಲು ಅನ್ನುವಂತಹದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಎಂದಿನಿಂದ ಈ ಸನಾತನ ಧರ್ಮ ಅನ್ನುವಂತಹದ್ದು ಎಂದಿನಿಂದಲೂ ಅದು ಇದೆ ಅನ್ನೋದಕ್ಕೆ ನಾವು ಮೊದಲಿಂದನೂ ಇದೆ ಅಂತ ನಾವು ಆ ರೀತಿ ಮಾತನಾಡುವ ರೂಢಿ ಅದು ಅಷ್ಟೆ. ಸೊ ಎಂದಿನಿಂದಲೂ ಈ ಸನಾತನ ಧರ್ಮ ಇದೆ ಅಂತ ಹೇಳಿದಾಗ ಆ ಎಂದಿನಿಂದಲೂ ಅಂತಂದ್ರೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಮತ್ತೆ ಇನ್ನೊಮ್ಮೆ ಮಾಡಬಹುದು. ಅವಾಗ ಟು ಕನ್ವಿನ್ಸ್, ಎಂದಿನಿಂದ ಅಂತಂದ್ರೆ ನೋಡಪ್ಪ ಮೊದಲಿನಿಂದಾನೂ ಅದಿದೆ. ಸೊ ಆ ಮೊದಲಿನಿಂದ ಅಂತಂದ್ರೆ ಆ ಮೊದಲು ಯಾವಾಗ? ಆ ಮೊದಲು ಯಾವಾಗ ಅನ್ನುವಂತಹದ್ದನ್ನೆಲ್ಲ ಅದು ಎಂದಿನಿಂದ ಇದೆ, ತಿರ್ಗಿ ಅದನ್ನೇ ನಾವು ಹೇಳ್ತೀವಿ. ದಟ್ ಮೀನ್ಸ್ ಅದು ಸದಾ ಇರುವಂತಹದ್ದು. ಸನಾತನ ಧರ್ಮ ಅಂತಂದ್ರೆ ಅದು ಇತ್ತು, ಯಾವಾಗಲೂ ಇದ್ದಿದ್ದದು, ಯಾವಾಗಲೂ ಇದ್ದಂತಹ ಸನಾತನ ಧರ್ಮವನ್ನು ನಾವು ಅಂದಿನಿಂದ ಇಂದಿನವರೆಗೂ ಅದನ್ನು ಅದರ ಜೊತೆಯಲ್ಲಿ ನಾವು ಬರ್ತಾ ಇದ್ದೀವಿ. ದಟ್ ಈಸ್ ಸನಾತನ ಧರ್ಮ. ಸೊ ಎಂದಿನಿಂದ ಇರುವಂತಹದ್ದು, ಅದು ಮೊದಲಿನಿಂದ ಇದೆ ಅಂತಂದಾಗ ಆ ಮೊದಲು ಯಾವಾಗ ಅಂತಂದ್ರೆ ಇಟ್ ಈಸ್ ಕ್ವಶನಿಂಗ್ ದಿ ಬರ್ತ್ ಆಫ್ ದಟ್ ಧರ್ಮ. ದರ್ ಇಸ್ ನೋ ಬರ್ತ್ ಫಾರ್ ದಟ್. ಅದು ಆ ರೀತಿ ಅಲ್ಲ. ಸೊ ಇಟ್ ಈಸ್ ಬರ್ತ್ಲೆಸ್. ಸೊ ಪುರಾಣ ಅಂತ ಹೇಳಿದಾಗ, ಪುರಾಣ ಅಂತಂದ್ರೆ ಅದು ಹಳೆಯದು ಅನ್ನೋ ಅರ್ಥ ಬರುತ್ತೆ. ಅದು ಹಳೆಯದಾದ್ರೂ ಕೂಡ ಪುರಾಣ ಅಂತಂದ್ರೆ ಆಕ್ಚುಯಲ್ ಆಗಿ ಅದು ಹಳೆಯದು. ಐ ಅಗ್ರಿ, ಪುರಾಣ ಬಹಳ ಹಳೆಯದು, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಫ್ರೆಶ್. ದ ಕಂಪ್ಲೀಟ್ ಮೀನಿಂಗ್ ಆಫ್ ಪುರಾಣ ಇಸ್ ದಿಸ್. ಐ ಡು ಅಗ್ರಿ ಇಟ್ ಈಸ್ ಹಳೆಯದು, ಬಟ್ ಇಟ್ ಈಸ್ ವೆರಿ ಫ್ರೆಶ್. ದಟ್ ಈಸ್ ಪುರಾಣ. ಪುರ ಅಪಿ ನವ, ಆ ಪದವನ್ನು ನಾವು ಸಂಪೂರ್ಣವಾಗಿ ಅನ್ಫೋಲ್ಡ್ ಮಾಡಿದ್ರೆ ಪುರಾಣ ಅನ್ನುವಂಥದ್ದನ್ನ ಪುರ ಅಪಿ ನಮ, ಇಟ್ ಈಸ್ ಪುರ ಬಹಳ ಹಳೆಯದು, ಅಪಿ ಹಾಗೂ ಕೂಡ, ಹಾಗಿದ್ರೂ ಕೂಡ ಅದು ಹಳೆಯದು ಅಂತ ಅಂದ್ರೂ ಕೂಡ, ಅಪಿ ಇವನ್ ದೆನ್, ನವ ಇಟ್ ಈಸ್ ವೆರಿ ನ್ಯೂ, ವೆರಿ ಫ್ರೆಶ್. See, we have to understand that it clearly says, yes, it is very old. We all agree that it is very old, but still, what is that? It is very fresh. That is Purana. So, the Sanskrit phrase, very beautiful, Purana. The essence of Purana ಅಂತಂದ್ರೆ ಹಾಗೆ, it is very old, but still it is very fresh, very new. ಸೊ ಆತ್ಮ ಅಂತ ಹೇಳಿದಾಗ ದಿಸ್ ಆತ್ಮ ಈಸ್ ಎಟರ್ನಲ್, ಸದಾ ಇದ್ದಿದ್ದು, ಇರುವಂತಹದ್ದು, ಮುಂಚೆನೂ ಇತ್ತು, ಈಗಲೂ ಇದೆ, ಆಮೇಲೂ ಇರುತ್ತದು. ಸೊ ದ ಎಬಿಲಿಟಿ ಆಫ್ ಆತ್ಮ, ಹಿ ಟ್ರಾನ್ಸೆಂಡ್ ಟೈಮ್ ಅಂಡ್ ಸ್ಪೇಸ್ and offering wisdom that is both ancient and contemporary. So that is Purana, Sanatana. ಆತ್ಮ ಅಂತಂದ್ರೆ ಹೀಗೆ ಪರಮಾತ್ಮ ಅರ್ಜುನನಿಗೆ ನೋಡಪ್ಪ, ಆತ್ಮ ಅಂತಂದ್ರೆ ಈ ರೀತಿ
ಕೇವಲ ಆತ್ಮನನ್ನು ಅವಿನಾಶಿ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಅವನನ್ನು ಶಸ್ತ್ರಗಳಿಂದ ಕೊಲ್ಲೋದಕ್ಕಾಗೋದಿಲ್ಲ, ಬೆಂಕಿಯಿಂದ ಸುಡೋಕ್ಕಾಗೋದಿಲ್ಲ, ನೀರಿನಿಂದ ಅವನಿಗೆ ಒಂದು ನಾಶವನ್ನು ತರೋದಕ್ಕಾಗೋದಿಲ್ಲ, ಬೆಂಕಿಯಿಂದ ಸುಡೋದಕ್ಕಾಗೋದಿಲ್ಲ, ಈ ರೀತಿಯೆಲ್ಲ ಹೇಳಿದೆ. ದಟ್ ಈಸ್ ಆತ್ಮ. ಆ್ಯಂಡ್ ಅಗೇನ್ ದಿ ನೇಚರ್ ಆಫ್ ದಿ ಆತ್ಮ ಅಂತಂದಾಗ ಹೀಗೆ ಈ ಸ್ಥಾಣು ಅಚಲಃ ಪುರಾಣ ಸನಾತನ, ದಿಸ್ ಈಸ್ ಆತ್ಮ ಅಂತ ಹೇಳಿ ಪರಮಾತ್ಮ ಆತ್ಮನ ಸ್ವಭಾವವನ್ನು, ದಿ ನೇಚರ್ ಆಫ್ ದಿ ಆತ್ಮ, ಅದನ್ನು ಕುರಿತು ಅರ್ಜುನನಿಗೆ ಹೇಳ್ತಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾತ್ ಏವಂ ವಿದಿತ್ವೈನಂ ನಾನು ಶೋಚತು ಮರ್ಹಸಿ. ಇಷ್ಟು ಹೇಳಿ ಇಲ್ಲಿಗೆ ಆತ್ಮ ಅಂತಂದ್ರೆ ಈ ರೀತಿ ತಿಳ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸಲಿಲ್ಲ ಪರಮಾತ್ಮ. ಯಾಕಂದರೆ ಸಂಪೂರ್ಣವಾಗಿ ಮನದಟ್ಟಾಗಬೇಕು ಅರ್ಜುನನಿಗೆ. ಆತ್ಮ ಅಂತಂದರೆ ಅರ್ಥ ಮಾಡ್ಕೊಳ್ಳೋಂತಹದ್ದಿದೆ. ಸ್ಟೇಜ್ ಬೈ ಸ್ಟೇಜ್ ನಾ ಹೇಳ್ತಾ ಬರ್ತೀನಿ. ಸೊ ಮೊದಲನೇ ಹಂತ ನಿನಗೆ ಅರ್ಥ ಆದರೆ ಎರಡನೇ ಹಂತ ಇಟ್ ಬಿಕಮ್ಸ್ ವೆರಿ ಈಸಿ. ಆ ಎರಡನೇ ಹಂತನ ನೀನು ಅರ್ಥ ಮಾಡಿಕೊಂಡ್ರೆ ದ ನೆಕ್ಸ್ಟ್ ಆತ್ಮನ ಬಗ್ಗೆ ಹೇಳಿದಾಗ ಅಗೇನ್ ಯು ಕ್ಯಾಪ್ಚರ್ ಎವ್ರಿಥಿಂಗ್, ದ ಎಂಟೈರ್ ನಾಲೆಡ್ಜ್ ಅಬೌಟ್ ದಿ ಆತ್ಮ ಯು ವಿಲ್ ಗೆಟ್ ಇಟ್. ಸೊ ಹೀಗೆ ಹಂತ ಹಂತವಾಗಿ ಪರಮಾತ್ಮ ಆತ್ಮನ ಸ್ವಭಾವವನ್ನು ಅರ್ಜುನನಿಗೆ ಪರಿಚಯವನ್ನು ಮಾಡಿಕೊಡ್ತಾ ಬಂದಿದ್ದಾನೆ. ಸೊ ಅವನಿಗೆ ಅನ್ನಿಸ್ತು ಪರಮಾತ್ಮನಿಗೆ ಇಷ್ಟು ಹೇಳಿದ್ರೆ ಸಾಲದು ಅರ್ಜುನನಿಗೆ, ಅವನಿಗೆ ಮತ್ತಷ್ಟು ಹೇಳಬೇಕು. ಯಾಕೆಂತಂದರೆ ಅವನಿಗೆ ಏನು ಡೌಟ್ಸ್ ಇದೆ ಇದ್ರ ಬಗ್ಗೆ, ಅಷ್ಟೂ ಸಂಶಯಗಳು ಅವನಿಗೆ ಕ್ಲಿಯರ್ ಆಗಬೇಕು. ಸೊ ಹೀಗೆ ಆತ್ಮನ ಬಗ್ಗೆ ಮತ್ತಷ್ಟು ಅರ್ಜುನನಿಗೆ ಜ್ಞಾನವನ್ನು ಕೊಡಬೇಕು ಅಂತ ಹೇಳಿ ಪರಮಾತ್ಮ ಹಿ ಕಂಟಿನ್ಯೂಸ್ ದಿ ಟೀಚಿಂಗ್ ಅಂಡ್ ಹಿ ಸೇಸ್ ಅಯಂ ಅವ್ಯಕ್ತಃ. ಅಗೇನ್ ಅಯಂ ಮೀನ್ಸ್ ಹಿಯರ್ ಇಟ್ ಈಸ್ ಆತ್ಮ. ಅಯಂ ಅಚಿಂತ್ಯಃ ಅಯಂ ಅವಿಕಾರ್ಯಃ. ಸೊ ಹೀಗೆ ಆತ್ಮನನ್ನು ಅವ್ಯಕ್ತ, ಅಚಿಂತ್ಯ, ಅವಿಕಾರ್ಯ ಅಂತ ಕೂಡ ಹೇಳ್ತಾರೆ. ಬಟ್ ವಾಟ್ ಈಸ್ ಅವ್ಯಕ್ತ? ಸಿ, ಅವ್ಯಕ್ತ ಅಂತಂದ್ರೆ ಒಂದು, ದೆರ್ ಈಸ್ ನೋ ಮಾಡಿಫಿಕೇಶನ್ಸ್ ಇನ್ ದಿ ಆತ್ಮ. ಆತ್ಮನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ. ಸೊ ದಟ್ ಈಸ್, ಆ ಬದಲಾವಣೆಗಳು ಇಲ್ಲದೆ ಇರುವಂತಹ ಆತ್ಮನ ಈ ಸ್ವಭಾವವನ್ನು ಕುರಿತು ಅವಿಕಾರ್ಯ ಅಂತ ಹೇಳ್ತಾರೆ. ಆ್ಯಂಡ್ ಅಗೈನ್ ಆತ್ಮ ಈಸ್ ಅಚಿಂತ್ಯ. ಅಚಿಂತ್ಯ ಅಂತಂದರೆ ನೋಡಪ್ಪ, ನೀನು ಕೆಲವುಗಳನ್ನು ನೀನು ಕಲ್ಪನೆ ಮಾಡ್ಕೋಬೋದು, ನೀನು ಊಹಿಸ್ಕೋಬೋದು. ನಿನ್ನ ಮನಸ್ಸಿನಲ್ಲಿ ನಿನಗೆ ಸ್ಪಷ್ಟವಾಗಿ ಒಂದು ವಿಚಾರ ಗೊತ್ತಾಗಲಿ ಅಂತ ಹೇಳಿ ನೀ ಏನಾದ್ರು ಚಿಂತನೆಯನ್ನು ಮಾಡಿದ್ರೆ ಯು ವಿಲ್ ಗೆಟ್ ಸಮಥಿಂಗ್ ಇನ್ ಯುವರ್ ಮೈಂಡ್ ಸೊ ದಟ್ ಯು ಕ್ಯಾನ್ ಪ್ರೊಸೀಡ್. ಬಟ್ when it is Atma, you cannot imagine ಆತ್ಮ ಈ ರೀತಿ ಇರಬಹುದಾ, ಆ ರೀತಿ ಇರಬಹುದಾ, ಆ ರೀತಿ ನಿನ್ನ ಮನಸ್ಸಿಗೆ ಸಿಗುವಂತಹವನಲ್ಲ ಆತ್ಮ. ಸಿ, ಫಸ್ಟ್ ಆಫ್ ಆಲ್ ಆತ್ಮ ಅಂತ ಹೇಳಿದಾಗ ಉಪನಿಷತ್ಗಳು ಹೇಳತ್ವೆ, ಆತ್ಮ ಈಸ್ ಯಾವುದೇ ಇಂದ್ರಿಯಾತೀತ ಅಂತ ಹೇಳುತ್ತೆ. ಇಂದ್ರಿಯಾತೀತ ಅಂತಂದಾಗ ಇಂದ್ರಿಯಗಳಿಗೆ ಸಿಗುವಂತಹವನಲ್ಲ ಆತ್ಮ. ಅಂಡ್ ಮನಸ್ಸು ಅಂತ ಹೇಳಿದಾಗ ಮನಸ್ಸು ಈಸ್ ಆಲ್ಸೋ ದಿ ಸೂಕ್ಷ್ಮ ಇಂದ್ರಿಯ. ಸೊ ಆ ರೀತಿ ಮನಸ್ಸಿಗಾಗಲಿ ಯಾವ ಇಂದ್ರಿಯಗಳಿಗೂ ಸಿಗದೇ ಇರುವಂತಹವನು ದಿಸ್ ಆತ್ಮ. ಸೊ ಅದಕ್ಕೆ ಅವನು ಹಿ ಈಸ್ ಅಚಿಂತ್ಯ ಅಂಡ್ ಹಿ ಈಸ್ ಅವಿಕಾರ್ಯ. ದೆರ್ ಈಸ್ ನೋ ಮಾಡಿಫಿಕೇಶನ್ಸ್. ಅವನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆತ್ಮ ಅಂತಂದಾಗ ಅದನ್ನು ಈ ರೀತಿಯೆಲ್ಲ ಹೇಳ್ತಾರಪ್ಪ. ಸೊ ತಸ್ಮಾತ್, ಆದುದರಿಂದ ಏನಂ, ಈ ಆತ್ಮನನ್ನ ಏವಂ, ಈ ರೀತಿಯಲ್ಲಿ ನೀನು ವಿದಿತ್ವ, ಅರ್ಥ ಮಾಡ್ಕೊ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆತ್ಮ ಲೈಕ್ ದಿಸ್. ನಾ ಹೇಳ್ತಾ ಹೋಗ್ತೀನಿ, ಹಂತ ಹಂತವಾಗಿ ನಾ ಹೇಳ್ತಾ ಹೋದಾಗ ನೀನು ಅದೇ ರೀತಿಯಲ್ಲಿ ನೀನು ಫಾಲೋ ಮಾಡಿದಾಗ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆತ್ಮ. ಸೊ ಯಾಕೆಂತಂದರೆ ನಾನು ಏನೋ ಬೇರೆ ರೀತಿಯಲ್ಲಿ ಆತ್ಮನನ್ನು ಕುರಿತು ಹೇಳ್ತೀನಿ ಅಂತ ನೀನು ಮನಸ್ಸಿನಲ್ಲಿ ಏನೋ ಅನ್ಕೋಬೇಡ. ಯಾಕೆ ಅಂತಂದರೆ
ಆತ್ಮನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಂದಾಗ ದಿಸ್ ಆತ್ಮ ಇಸ್ ಅವ್ಯಕ್ತ, ನಾನು ನಿನಗೆ ಅವನನ್ನು ತೋರಿಸೋದಕ್ಕಾಗೋದಿಲ್ಲ. ಅಂಡ್ ಅಚಿಂತ್ಯ, ಹಂಗನ್ಬಿಟ್ಟು ನಾನು ನಿಂಗೆ ತೋರಿಸ್ತಾ ಇಲ್ಲ ಬಟ್ ನೀನು ಊಹೆ ಮಾಡ್ಕೋ, ನೋ, ಅವನು ನಿನ್ನ ಮನಸ್ಸಿಗೆ ಸಿಗೋದಿಲ್ಲ. ಹಿ ಈಸ್ ಅಚಿಂತ್ಯ ಅಂಡ್ ಅವಿಕಾರ್ಯ. ಸೊ ಅವನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಕೂಡ ನೀನು ನೋಡೋದಕ್ಕಾಗೋದಿಲ್ಲ. ಸೊ ಅದರಿಂದ ಅಲ್ಲಿ ಆ ರೀತಿಯಿಂದ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೋ ಮಾಡಿಫಿಕೇಶನ್ಸ್. ಹೀಗೆ ಆತ್ಮನ ಬಗ್ಗೆ ಹೇಳಿದಾಗ ಹೇಳೋ ಅಂತಹದ್ದನ್ನು ಹಂತ ಹಂತವಾಗಿ ನೀನು ಅರ್ಥ ಮಾಡ್ಕೋಬೋದು. ಇಂತಹ ಆತ್ಮನನ್ನು ತಸ್ಮಾತ್, ಆದುದರಿಂದ ಏವಂ, ಈ ರೀತಿನಲ್ಲಿ ಅಂತಂದರೆ ಈಗ ನಾನು ಹೇಳ್ತಾ ಹೋಗ್ತೀನಿ, ಆ ರೀತಿನಲ್ಲಿ ನೀನು ಫಾಲೋ ಮಾಡು. then it is possible for you that you can understand what is Atma. You will get one picture about it, what is Atma. So just follow me. ಇದಕ್ಕಾಗಿ ಇಂತಹ ಆತ್ಮನನ್ನು ನೀನು ತಿಳ್ಕೊಂಡ ಮೇಲೆ ನಿನಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಟ್ರೂತ್. ಸತ್ಯ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಈಗ ನಿನಗೆ ಸತ್ಯ ಗೊತ್ತಿಲ್ಲ, ದಟ್ ಈಸ್ ವೈ ಯು ಆರ್ ಸಫರಿಂಗ್. ನೀನು ದುಃಖಕ್ಕೆ ಒಳಗಾಗಿದೆಯಾ. ಮುಖ್ಯವಾಗಿ ನೀನು ಯಾಕೆ ವೈ ಯು ಆರ್ ಸಫರಿಂಗ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ, ಇಗ್ನೋರೆನ್ಸ್. ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ ಒನ್ ಸಫರ್ಸ್. ಸೊ ದುಃಖಕ್ಕೆ ಏನು ಕಾರಣ ಅಂತಂದರೆ ಅಜ್ಞಾನವೇ ದುಃಖಕ್ಕೆ ಕಾರಣ ಅಂತ ಉಪನಿಷತ್ಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇಫ್ ಎ ಪರ್ಸನ್ ಈಸ್ ಸಫರಿಂಗ್, ವೈ ಹಿ ಈಸ್ ಸಫರಿಂಗ್? ಬಿಕಾಸ್ ಹಿ ಡಸ್ ನಾಟ್ ನೋ ವಾಟ್ ಈಸ್ ಟ್ರೂತ್. So holding on to the untruth about something, he is suffering. ಸೊ ಅದರಿಂದ ಈಗ ನಾನು ಹೇಳ್ತಾ ಇರೋವಂಥದ್ದನ್ನು ನೀವು ತಿಳ್ಕೊಂಡಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್. ಆ್ಯಂಡ್ ಒನ್ಸ್ ಯು ಗೆಟ್ ಇಟ್, ದೆನ್ ದೆರ್ ವಿಲ್ ಬಿ ನೋ ಸಫರಿಂಗ್. ಸೊ ಅದರಿಂದ ನೀನು ದುಃಖ ಪಡೋದಕ್ಕೆ ಅವಕಾಶ ಇಲ್ಲಪ್ಪ. ನೀನು ದುಃಖ ಪಡುವಂತಹದ್ದೇನೂ ಇಲ್ಲ. ಸೊ ಅದರಿಂದ ಆತ್ಮನ ವಿಚಾರವನ್ನು ನೀನು ತಿಳ್ಕೊಂಡ್ಮೇಲೆ ಇದಕ್ಕಾಗಿ ನೀನು ಶೋಕ ಪಡುವಂತಹದ್ದು ಬೇಡ, ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ. ನೀನು ದುಃಖ ಪಡಲೇಬೇಕಾಗಿಲ್ಲ. ಬಿಕಾಸ್ ಯು ವಿಲ್ ನೋ ದಿ ಟ್ರೂತ್. ಒನ್ಸ್ ಯು ನೋ ದಿ ಟ್ರೂತ್, ಯು ವಿಲ್ ನಾಟ್ ಸಫರ್. ದೆರ್ ವಿಲ್ ಬಿ ನೋ ಶೋಕ, ದೆರ್ ವಿಲ್ ಬಿ ನೋ ಶೋಕ, ನೋ ಮೋಹ, ನೋ ಸಫರಿಂಗ್ಸ್. ಸೊ ಬಿಕಾಸ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ದಿ ಆತ್ಮ, ಯು ವಿಲ್ ರಿಯಲೈಸ್ ದಿ ಟ್ರೂತ್. ಸತ್ಯ, ಇನ್ಫ್ಯಾಕ್ಟ್ ಸತ್ಯ ಈಸ್ ಆತ್ಮ ಓನ್ಲಿ. ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಈ ಶ್ಲೋಕದಲ್ಲಿ ಆತ್ಮ ಅಂತ ಹೇಳಿದಾಗ ಆತ್ಮನನ್ನು ಅವ್ಯಕ್ತ, ಆತ್ಮ ಈಸ್ ಡಿಸ್ಕ್ರೈಬ್ಡ್ ಹಿಯರ್ ಆಸ್ ಹಿ ಈಸ್ ಅವ್ಯಕ್ತ. ಅವ್ಯಕ್ತ ಅಂತ ಹೇಳಿರೋದ್ರಿಂದ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ನೋ ದಿ ಆತ್ಮ or see the Atma through our senses. ಆತ್ಮನ ಇರುವಿಕೆಯ ಬಗ್ಗೆ ನಮಗೆಲ್ಲೂ ಕೂಡ ಯಾವುದೇ ರೀತಿಯ ಕುರುಹುಗಳು ಸಿಗೋದಿಲ್ಲ, ಸಿಂಪ್ಟಮ್ಸ್. ಕೆಲವು ವಿಚಾರ ತಿಳ್ಕೋಬೇಕಾದ್ರೆ ನಾವು ಮತ್ತೊಬ್ಬನನ್ನು ಕೇಳ್ತೀವಿ, ಹೌ ಡಿಡ್ ಯು ಗೆಟ್ ಇಟ್? ನಿಂಗೆ ಹೇಗೆ ಗೊತ್ತಾಯಿತು? ಒಂದು ಕ್ಲೂ ಸಿಕ್ತು ಕಣ, ಗಾಡಿ ಕ್ಲೂ. ಆ ಕ್ಲೂ ನನಗೆ ಸಿಕ್ಕಿದ್ದು, ನನಗೆ ಅದರ ಜಾಡನ್ನು ಹಿಡಿದು ನಾನು ಹೊರಟಾಗ ನನಗೆ ಸಂಪೂರ್ಣವಾಗಿ ಎಲ್ಲ ಗೊತ್ತಾಗೋಯಿತು. ಒಂದೇ ಒಂದು ಕ್ಲೂ. ಈಗ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಅವರ ಅಪರಾಧವನ್ನು ಪತ್ತೆ ಮಾಡಬೇಕು ಅಂತಂದಾಗ ಫಸ್ಟ್ ಥಿಂಗ್ ಈಸ್ ಅವ್ರೇನು ಮಾಡ್ತಾರೆ ಅಂತಂದರೆ, ಎಲ್ಲಾದರೂ ಏನಾದರೂ ಈ ಕಳ್ತನನೋ ಒಂದು ಮರ್ಡರೋ ಏನೋ ಆದಾಗ ಆ ಕಳ್ತನ ಮಾಡಿರೋಂಥವನು ಅಥವಾ ಮರ್ಡರ್ ಮಾಡಿರೋಂಥವನು ಏನಾದರೂ ಒಂದು ತಪ್ಪುಗಳನ್ನು ಇಲ್ಲಿ ಬಿಟ್ಬಿಟ್ಟಿದಾನ, ಸಾಮಾನ್ಯವಾಗಿ ಬಿಟ್ಟಿರುವಂತಹ ಸಾಧ್ಯತೆಗಳಿದೆ. ಸೊ ಆ ಕ್ಲೂ ಏನಾದ್ರು ಸಿಗತ್ತಾ ಅಂತ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವರು ಹುಡುಕ್ತಾರೆ. ಯಾಕೆಂತಂದರೆ ಒಂದು ಕ್ಲೂ ಅವರಿಗೆ ದ ಎಂಟೈರ್ ಆ ಕೇಸ್ನ ಚೆನ್ನಾಗಿ ಸ್ಟಡಿ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. They will come to the conclusion, this is what happened, this is how it happened. And ಈಸಿಯಾಗಿ ಅವನು ಕಳ್ಳ ಇರಬಹುದು, ಕೊಲೆಗಾರ ಇರಬಹುದು, he will be caught. How he is caught? There was a clue. ಇಲ್ಲಿ ಪರಮಾತ್ಮ ಹೇಳ್ತದೆ, ನಿನಗೆ ಅಂತಹ ಯಾವ ಕುರುಹುಗಳು ಇಲ್ಲಿ ಸಿಗೋದಿಲ್ಲ.
ಯಾಕೆಂತಂದರೆ ಕುರುಹುಗಳಿಲ್ಲ. ಕುರುಹುಗಳಿದೆ ಅಂತಂದರೆ ಯುವರ್ ಸೆನ್ಸಸ್, ಎನಿ ಕಣ್ಣು, ಕಿವಿನೋ, ಮೂಗೋ, ನಾಲಿಗೆ ಯಾವುದೋ ಒಂದು ಅದನ್ನು ಹಿಡ್ಕೊಂಡ್ಬಿಡುತ್ತೆ. ಇಟ್ ಈಸ್ ಪಾಸಿಬಲ್. ಬಟ್ ಇಲ್ಲಿ ಆ ರೀತಿ ಯಾವುದೋ ಒಂದು ಕುರುಹುಗಳು ಇಲ್ಲ. ಆತ್ಮನನ್ನು ನೋಡೋದಕ್ಕಾಗಲಿ, ಆತ್ಮನ ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳೋದಕ್ಕಾಗಲಿ ಅಲ್ಲಿ ಯಾವ ರೀತಿಯ ಕುರುಹುಗಳು ಇಲ್ಲ. ಅದರಿಂದ ಕುರುಹುಗಳು ಇಲ್ಲ ಅಂದಮೇಲೆ ನಾನು ನಿನಗೆ ಆತ್ಮನನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ವೈ ಇಟ್ ಈಸ್ ಪರ್ಟಿಕ್ಯುಲರ್ ಆಗಿ ಅವ್ಯಕ್ತ ಅಂತ ಹೇಳಿರೋಂತಹದ್ದು. ಸಿ, ವ್ಯಕ್ತ ಅಂತಂದರೆ ಇಟ್ ಈಸ್ ಅಪಿಯರಿಂಗ್ ಅಂತ. ವ್ಯಕ್ತ ಅಂತಂದರೆ ಏನು? ಇಟ್ ಈಸ್ ಅಪಿಯರಿಂಗ್. ಹೌ ಸಮಥಿಂಗ್ ಈಸ್ ಅಪಿಯರಿಂಗ್? ದಟ್ ಸಮಥಿಂಗ್ ಹ್ಯಾಸ್ ಗಾಟ್ ಎ ಶೇಪ್. That something has got Murti Rupa. There is a form in it. Since there is a form, since there is a Rupa, it is Vyaktaha. Since it is Vyaktaha, you are able to see. That is Vyaktaha. But Atma anta ಹೇಳಿದಾಗ Shastra says, and Paramatma ಇಲ್ಲಿ ಹೇಳ್ತಾ ಇದ್ದಾನೆ, Atma is Avyaktaha. There is no Murti Rupa for Atma. There is no ರೂಪ, there is no form. ಸೊ ಒಂದು ಮೂರ್ತಿ ರೂಪ ಇಲ್ಲ ಅಂತಂದ ಮೇಲೆ ನಾನು ತೋರಿಸೋದಕ್ಕೆ ಸಾಧ್ಯ ಇಲ್ಲ, ನೀನು ನೋಡೋದಕ್ಕೆ ಆಗೋದಿಲ್ಲ. ಸೊ ಯುವರ್ ಥ್ರೂ ಇಂದ್ರಿಯಾಸ್ ಯು ಕೆನಾಟ್ ಕ್ಯಾಪ್ಚರ್ ದಟ್ ಟ್ರೂತ್. ಅಲ್ಲಿ ಯಾವುದೇ ರೀತಿಯ ಒಂದು ಕುರುಹು ಇಲ್ಲ, ಒಂದು ಮೂರ್ತಿ ರೂಪ ಇಲ್ಲ. ಇಟ್ ಈಸ್ ಅವ್ಯಕ್ತ. ಅಲ್ಲಿ ವ್ಯಕ್ತವಾಗಿ ಇರುವಂತಹ ಯಾವ ಒಂದು ಸೂಚನೆನೂ ಅಲ್ಲಿಲ್ಲ. ಇಟ್ ಈಸ್ ಅಪಿಯರಿಂಗ್ ಅಂತ ಹೇಳಿದಾಗ ಟು ಅಪಿಯರ್ ಸಮಥಿಂಗ್ ಮಸ್ಟ್ ಬಿ ದೇರ್, ದೆನ್ ಯು ಕ್ಯಾನ್ ಸೇ ಇಟ್ ಈಸ್ ಅಪಿಯರಿಂಗ್. ಬಟ್ ಅವ್ಯಕ್ತ ಅಂತ ಹೇಳಿದಾಗ there is no appearance, there is no ಮೂರ್ತಿ ರೂಪ ಅಂತ ಅರ್ಥ. ಸೊ ಆತ್ಮ ಈಸ್ ಲೈಕ್ ದಟ್. ಅದು ಒಂದು ಪರ್ಟಿಕ್ಯುಲರ್ ರೂಪ, ಗಾತ್ರ, ಅದ್ರ ಸೈಜ್ ಹೀಗಿದೆ. ನೋ ಸಚ್ ಸೈಜ್, ನೋ ಸಚ್ ರೂಪ, ದರ್ ಇಸ್ ನೋ ಫಾರ್ಮ್ ಅಟ್ ಆಲ್. ಸೊ ಮೂರ್ತ ರೂಪದಲ್ಲಿ ಅದು ಇಲ್ಲದೆ ಇರೋದ್ರಿಂದ ಇಟ್ ಈಸ್ ಅವ್ಯಕ್ತ. ಇವನ್ ಅವ್ಯಕ್ತ ಅಂತ ಹೇಳಿದಾಗ ಅಗೋಚರ ಈಸ್ ನಾಟ್ ಎ ಸೂಟಬಲ್ ವರ್ಡ್ ಫಾರ್ ದಿಸ್ ಅವ್ಯಕ್ತ. ಸೊ ಅವ್ಯಕ್ತ ಅಂತಂದ್ರೆ ಅದು ವ್ಯಕ್ತವಾಗಿಲ್ಲ. ದರ್ ಈಸ್ ನೋ ದಟ್ ವ್ಯಕ್ತತ್ವ ಈಸ್ ನಾಟ್, ದಟ್ ತತ್ವ ಈಸ್ ನಾಟ್ ದೇರ್. ವ್ಯಕ್ತ ಫಿಲಾಸಫಿ ಈಸ್ ನಾಟ್ ದೇರ್. ದಟ್ ತತ್ವ ಆಫ್ ವ್ಯಕ್ತ is not there in avyakta. That is the meaning of avyakta. So it is not there. Since there is no appearance, there is no murti rupa, since there is no vyakta tattva, you cannot see it. So ಅದೇ ರೀತಿ ಆತ್ಮನನ್ನ ಅಚಿಂತ್ಯ. Shastra says Atma means he is achintya. Again achintya ಅಂತಂದ್ರೆ ಚಿಂತನೆ ಅಂತ ನಾವು ಹೇಳಿದಾಗ how do we do ಚಿಂತನೆ? We take the support of our mind. ಮನಸ್ಸಿನಲ್ಲಿ ಒಂದು ರೀತಿಯ ಕಲ್ಪನೆಯನ್ನು ಮಾಡಿಕೊಳ್ಳುವಂತಹದ್ದು. So with the help of the mind, we use the mind, we take the support of the mind to think something, to imagine something. ಊಹೆ ಅಂತ ಹೇಳ್ತೀವಿ, ಕಲ್ಪನೆ ಅಂತ ಕರಿತೀವಿ, ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ ಪಾಸಿಬಲ್ ಬಿಕಾಸ್ ದೆರ್ ಇಸ್ ಅ ಮೈಂಡ್. ಬಿಕಾಸ್ ದೆರ್ ಇಸ್ ಅ ಮೈಂಡ್, ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಇಮ್ಯಾಜಿನ್ ಸಮಥಿಂಗ್. ಮನಸ್ಸಿಲ್ಲ ಅಂತಂದ್ರೆ ನೋ, ನೀನು ಊಹೆ ಮಾಡ್ಕೊಳಕ್ಕಾಗೋದಿಲ್ಲ, ಕಲ್ಪನೆ ಮಾಡ್ಕೊಳಕ್ಕಾಗೋದಿಲ್ಲ. ಯು ಕೆನಾಟ್ ಇಮ್ಯಾಜಿನ್. See, imagination ಅಂತಂದ್ರೆ it is one of the greatest gifts of the God, because you have got a mind. We have to use that wonderful gift of the God called imagination. That's a wonderful power. That wonderful power we have, it is only because of the mind.
ಸೊ ಥ್ರೂ ದಿ ಮೈಂಡ್ ಒನ್ ಕ್ಯಾನ್ ಮೇಕ್ ದಿ ಚಿಂತನೆ. ಬಟ್ ಹಿಯರ್ ದಿ ಶಾಸ್ತ್ರ ಸೇಸ್ ಆತ್ಮ ಅಂತ ಹೇಳಿದಾಗ ಈಸ್ ಅಚಿಂತ್ಯ. ಸಿ, ಮನಸ್ಸು ಅಂತ ಹೇಳಿದಾಗ ಅದು ಸೂಕ್ಷ್ಮವಾದ ಒಂದು ಇಂದ್ರಿಯ. ಅಂಡ್ ದಿ ವೇದಾಂತ ಸೇಸ್ ಹಿ ಈಸ್ ಇಂದ್ರಿಯಾತೀತ. ಆತ್ಮ ಈಸ್ ಇಂದ್ರಿಯಾತೀತ. ನಿನ್ನ ಇಂದ್ರಿಯಗಳಿಗೆ ಅವನು ಸಿಗೋದಿಲ್ಲಪ್ಪ. ಕೇನ ಉಪನಿಷತ್ನಲ್ಲಿ ಹೇಳುತ್ತೆ, ತತ್ರ ನ ಚಕ್ಷುರ್ ಗಚ್ಚತಿ ನ ವಾಗ್ ಗಚ್ಚತಿ ನ ಮನೋ ಗಚ್ಚತಿ. ಯು ಕೆನಾಟ್ ರೀಚ್ ಟು ಆತ್ಮ ಥ್ರೂ ಮೈಂಡ್. ತತ್ರ ನ ಮನೋ ಗಚ್ಚತಿ. ಮೈಂಡ್ ಕೆನಾಟ್ ರೀಚ್ ಟು ಆತ್ಮ. ಕೇನ ಉಪನಿಷತ್ ಸೇಸ್, ಅಂಡ್ ಸೋ ಮೆನಿ ಉಪನಿಷತ್ಸ್. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇಂದ್ರಿಯಾತೀತ ಮೀನ್ಸ್ ದಟ್ ಯಾವ ಇಂದ್ರಿಯಗಳಿಗೂ ಸಿಗೋದಿಲ್ಲ. ಆ್ಯಂಡ್ ಮನಸ್ಸು ಈಸ್ ಒನ್ ಸಚ್ ಸೂಕ್ಷ್ಮ ಇಂದ್ರಿಯ. ಅಷ್ಟು ಸೂಕ್ಷ್ಮವಾದ ಇಂದ್ರಿಯ ಮನಸ್ಸಿಗೆ ಅದು ಸಿಗ್ತಾ ಇಲ್ಲ ಅಂತಂದರೆ ಇನ್ನು ಯಾವ ಇಂದ್ರಿಯಗಳಿಗೂ ಕೂಡ ಆತ್ಮ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸಿ, ಮನಸ್ಸಿಗೆ ಇಟ್ ಈಸ್ ಪಾಸಿಬಲ್ ಟು ಥಿಂಕ್ ಸಮಥಿಂಗ್, ಇಟ್ ಈಸ್ ಪಾಸಿಬಲ್ ಟು ಇಮ್ಯಾಜಿನ್ ಅಂತಂದಾಗ ಮೈಂಡ್ ಕ್ಯಾನ್ ಕ್ಯಾಪ್ಚರ್ ಸಮಥಿಂಗ್. ಬಟ್ ಆತ್ಮನನ್ನು ನೀನು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೊತ್ತು ಕೂತ್ಕೊಂಡು ನಾನು ಯೋಚನೆ ಮಾಡ್ತೀನಿ, ಆತ್ಮ ಹೀಗಿದ್ದಾನೆ, ಆತ್ಮ ಹಾಗಿದ್ದಾನೆ. ನೋ, ಯು ಕೆನಾಟ್ ಅರೈವ್ ವಿತ್ ಎ ಕ್ಲಾರಿಟಿ. ನೀ ಎಷ್ಟೆಷ್ಟು ರೀತಿಯಲ್ಲಿ ಆತ್ಮನನ್ನು ಕುರಿತು ನಾನು ಚಿಂತನೆ ಮಾಡಿ ನಾನು ಅವನನ್ನು ಮನಸ್ಸಿನ ಮೂಲಕ ನಾನು ನೋಡ್ತೀನಿ, ನಾನು ಊಹೆ ಮಾಡ್ಕೋತೀನಿ, ಕಲ್ಪನೆ ಬೇರೆ ಏನೆಲ್ಲವನ್ನ ನಾವು ಕಲ್ಪನೆ ಮಾಡ್ಕೋಬಹುದು. ಯಾಕೆಂತಂದ್ರೆ ಯಾಕೆ ನಾವು ಕಲ್ಪನೆ ಮಾಡ್ಕೋತೀವಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಸ್ತುವನ್ನು ನಾನು ನೋಡಿಲ್ಲ, ಬಟ್ ಆ ವಸ್ತುವನ್ನ ಕುರಿತು ಯಾರೋ ಒಂದಷ್ಟು ಜನ ಮಾತನಾಡಿದ್ದಾರೆ, ಅದು ಹಾಗಿದೆ ಹೀಗಿದೆ ಅಂತ ಯಾರ್ಯಾರೋ ಏನೇನೋ ಹೇಳಿದ್ದಾರೆ, ಅದೆಲ್ಲ ನಾನು ಕೇಳಿದ್ದೀನಿ. ಬಟ್ ಇಲ್ಲಿವರೆಗೆ ನಾನು ನೋಡಿಲ್ಲ ಆ ಒಂದು ವಸ್ತುವನ್ನು. ಕೇಳಿ ತಿಳ್ಕೊಂಡಿದ್ದೀನಿ, ನೋಡಿ ತಿಳಿದಿಲ್ಲ, ಕೇಳಿ ತಿಳ್ಕೊಂಡಿದ್ದೀನಿ. ಸೊ ಆ ಕೇಳಿರೋದನ್ನೆಲ್ಲ ನಾನು ಏನು ಮಾಡ್ತೀನಿ, ಕಲೆಕ್ಟ್ ಮಾಡ್ಕೋತೀನಿ ಇನ್ಫಾರ್ಮೇಷನ್ಸ್. ಎಲ್ಲವನ್ನ ಕಲೆಕ್ಟ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಮನಸ್ಸಿನಲ್ಲಿ ಅದು ಹೀಗಿರ್ಬೋದಾ ಹಾಗಿರ್ಬೋದಾ, ಯಾಕೆಂದರೆ ಅವನು ಆ ರೀತಿ ಹೇಳಿದ್ದಾನೆ, ಇವನು ಈ ರೀತಿ ಹೇಳಿದ್ದಾನೆ, ಅದು ಹಂಗಿದೆಯಂತೆ ಹಿಂಗಿದೆಯಂತೆ, ಇಲ್ಲಿರುತ್ತಂತೆ ಅಲ್ಲಿರುತ್ತಂತೆ. ಸೊ ವಿತ್ ಸೋ ಮೆನಿ ಯೋಚನೆ ಮಾಡ್ತಾ 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 ಯಾವುದೋ ಒಂದು ರೀತಿಯಲ್ಲಿ ಒಂದು ಸ್ಟೇಜಲ್ಲಿ ಹೀಗಿರಬಹುದು ಅನ್ನೋ ಒಂದು ಕಲ್ಪನೆ. ಇಟ್ಸ್ ಎಗೇನ್ ಎ ಕಲ್ಪನೆ. ಇಟ್ ಈಸ್ ನಾಟ್ ದಿ ಫೈನಲ್ ಟ್ರೂತ್. ಇಟ್ ಈಸ್ ಎಗೇನ್ ಎ ಕಲ್ಪನೆ. ಮನಸ್ಸಿನ ಮೂಲಕ ಗೊತ್ತಿಲ್ಲದೆ ಇರುವಂತಹ ವಸ್ತುವನ್ನ ಯಾರಿಂದಲೂ ಕೇಳಿ ತಿಳ್ಕೊಂಡ್ರೂ ಕೂಡ ನಾವು ಅರೈವ್ ಆಗ್ತೀವಿ ಹೀಗಿರಬಹುದು ಅಂತ. ಆ ಹೀಗಿರಬಹುದು ಅಂತ ನಾವು ಅರೈವ್ ಆಗಿರ್ತೀವಲ್ಲ, ದಟ್ ಈಸ್ ನಾಟ್ ದಿ ಫೈನಲ್ ಟ್ರೂತ್. ಇಟ್ ಈಸ್ ಸ್ಟಿಲ್ ಎ ಕಲ್ಪನೆ. ಇಟ್ ಈಸ್ ಸ್ಟಿಲ್ ಎ ಕಲ್ಪನೆ. ಬಟ್ ಇಲ್ಲಿ ಆತ್ಮ ಅಂತ ಹೇಳಿದಾಗ ಆತ್ಮ ಹಾಗಿರ್ತಾನೆ ಹೀಗಿರ್ತಾನೆ ಅಂತ ಯಾರೂ ಕೂಡ ಹೇಳಕ್ಕಾಗೋದಿಲ್ಲ. ಯಾರಿಗೂ ಸಿಕ್ಕಿರೋವನು ಈ ರೀತಿ ಸಿಗೋಂತವನಲ್ಲ ಅವನು. ಅವ್ರಿಗೆ ಸಿಕ್ಕಿದ್ದಾನೆ ಅಂತಂದ್ರೆ ಅವ್ನು ನನಗೂ ಸಿಗಬೇಕು. ಮತ್ತೊಬ್ಬನಿಗೆ ಹೇಗೆ ಇಟ್ ಈಸ್ ಪಾಸಿಬಲ್, ಅವನು ಹೇಗೋ ಅದನ್ನ ಆತ್ಮನನ್ನು ನೋಡಿದ್ದಾನೆ ಅಂತಂದ್ರೆ, ನೀ ಹೇಗೆ ನೋಡಿದ್ಯಾ ಹೇಳಪ್ಪ, ನಾನು ಹಾಗೆ ನೋಡ್ತೀನಿ. ನಿನಗಾಗಿದೆ ಅಂದಮೇಲೆ ನನಗೂ ಆಗಲೇಬೇಕು. ಆದ್ರಿಂದ ಯಾವುದೋ ಒಂದು ವಸ್ತುವನ್ನು ಅವರಿವರು ಹೇಳಿದ್ದಾರೆ ಅಂತಂದಾಗ ಅದನ್ನ ನಾನು ಊಹೆ ಮಾಡ್ಕೋಬಹುದು. ಬಟ್ ಆ ರೀತಿ ಅಲ್ಲ ಇದು ಆತ್ಮನನ್ನ ಈ ರೀತಿ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾರೋ ಹೇಳಿರುವಂತಹದ್ದನ್ನ ಕೇಳಿ ಕಲ್ಪನೆ ಮಾಡ್ಕೋಬಹುದು ಕೆಲವು ವಸ್ತುಗಳನ್ನ. ಬಟ್ ಯಾರು ಕೂಡ ಆತ್ಮನನ್ನ ಈ ರೀತಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲೇ ಇರೋದ್ರಿಂದ ಯಾರು ಕೂಡ ಆತ್ಮನ ಬಗ್ಗೆ ಹೀಗೆ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಬೇಸಿಕಲಿ ನನಗೆ ಗೊತ್ತಿಲ್ಲ, ಬೇರೆ ಯಾರು ಹೇಳಿಲ್ಲ, ಯಾರ ಮಾತುಗಳು ನನ್ನ ಕಿವಿಗೆ ಬಿದ್ದಿಲ್ಲ, ನನಗೂ ಕೂಡ ಸ್ವತಃ ಆತ್ಮ ಗೊತ್ತಿಲ್ಲ. ದೆನ್ ನಾ ಹೇಗೆ ಆತ್ಮನನ್ನು ಕುರಿತು ಚಿಂತನೆಯನ್ನು ಮಾಡೋದಕ್ಕೆ ಸಾಧ್ಯ? ಸೊ ಹೀಸ್ ಆತ್ಮ, ಹೀಸ್ ಅಚಿಂತ್ಯ. ಸೊ ಅದರಿಂದ ವಿ ಕೆನಾಟ್ ಥಿಂಕ್ ಅಬೌಟ್ ಆತ್ಮ, ವಿ ಕೆನಾಟ್ ಹಿಯರ್ ಫ್ರಮ್ ಸಂಬಡಿ. ಸೊ ಯಾರು ಕೂಡ ಆತ್ಮನ ಬಗ್ಗೆ ಹೇಳಿಲ್ಲ, ನನಗೂ ಗೊತ್ತಿಲ್ಲ. ಆದ್ದರಿಂದ ನಾನು ಆತ್ಮನನ್ನು ಕುರಿತು ನಾನು
ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಕಲ್ಪನೆಯ ಮೂಲಕ ನಾನು ಆತ್ಮ ಹೀಗಿರಬಹುದು ಅನ್ನುವಂತಹ ಆ ಒಂದು ಸ್ಟೇಜ್ಗೆ ಕೂಡ ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ಆತ್ಮನನ್ನು ತಿಳಿಯೋದು ಹೇಗೆ ಹಾಗಾರೆ? ನಾನು ನೋಡಿಲ್ಲ, ಬೇರೆಯವ್ರಿಗೂ ಅದು ಗೊತ್ತಾಗಿಲ್ಲ. ಹೀ ಈಸ್ ಅವ್ಯಕ್ತ, ಹೀ ಈಸ್ ಅಚಿಂತ್ಯ. ಸೊ ಇದೆಲ್ಲ ಉಪನಿಷತ್ಗಳು ಹೇಳ್ತಾ ಇದೆ, ದಾರ್ಶನಿಕರು ಹೇಳ್ತಾ ಇದ್ದಾರೆ. ಒಬ್ಬ ಗುರು, ಎ ಟೀಚರ್ ಈಸ್ ಸೇಯಿಂಗ್, ಒಬ್ಬ ಅನುಭವಿ ಅವನು ಕೂಡ ಹೇಳ್ತಾ ಇದ್ದಾನೆ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೇನೋಪನಿಷತ್ ಪ್ರಾರಂಭದಲ್ಲೇ ಹೇಳುತ್ತೆ. ದೆನ್ ಹೌ ಟು ನೋ ದಿ ಆತ್ಮ? ಸಿ ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಕಡೆ ಒಂದು ಮಂತ್ರ ಈ ರೀತಿ ಹೇಳುತ್ತೆ, ಆತ್ಮ ಇತಿ ಏವ ಉಪಾಸೀತಃ. ಸೊ ಇದಕ್ಕೆ ಆಚಾರ್ಯ ಶ್ರೀ ಶಂಕರರು ಹೇಳ್ತಾರೆ, ಯಹ ತು ಆತ್ಮಶಬ್ದಸ್ಯ ಇತಿ ಪರಃ ಪ್ರಯೋಗಃ ಆತ್ಮಶಬ್ದ ಪ್ರತ್ಯಯೋ ಆತ್ಮ ತತ್ವಸ್ಯ ಪರಮಾರ್ಥತೋ ಅವಿಷಯತ್ವ ಜ್ಞಾಪನಾರ್ಥಂ ಅನ್ಯತಾ ಆತ್ಮಾನಂ ಉಪಾಸೀತ ಇತಿ ಏವಂ ಅವಕ್ಷ್ಯತ್. ಸೊ ಇಲ್ಲಿ ಮಂತ್ರ ಏನು ಹೇಳ್ತದೆ, ಆಚಾರ್ಯರು ಏನು ಹೇಳಿದ್ದಾರೆ, ಆತ್ಮನ ನಿಜವಾದ ಮಹತ್ವ ಅನ್ನುವಂತಹದ್ದು ಪದಪ್ರಯೋಗಗಳ ವ್ಯಾಪ್ತಿಯನ್ನು ಮೀರಿರುವಂತಹದ್ದು. ದಟ್ ಮೀನ್ಸ್ ಈವನ್ ದಿ ವರ್ಡ್ಸ್ ಕೆನಾಟ್ ಎಕ್ಸ್ಪ್ಲೈನ್. ಯಾವ ಒಂದು ಶಬ್ದ ಪ್ರಯೋಗ, ನಾವೇನು ಮಾತು ಅಂತ ಹೇಳ್ತೀವಿ, ಇಟ್ ಸೌಂಡ್ ಅಂತ ಹೇಳ್ತೀವಿ. ಸಿ ವೆನ್ ಸಮಥಿಂಗ್ ಈಸ್ ಹರ್ಡ್, ಇಫ್ ಇಟ್ ಈಸ್ ಅಂಡರ್ಸ್ಟುಡ್, ಇಟ್ ಬಿಕಮ್ಸ್ ಪದ. ಅದರ್ವೈಸ್ ಇಟ್ಸ್ ಜಸ್ಟ್ ಎ ಸೌಂಡ್, ಶಬ್ದ ಅದು. ಇಲ್ಲಿ ಪದಪ್ರಯೋಗಗಳ ವ್ಯಾಪ್ತಿಯನ್ನು ಮೀರಿರುವಂತಹದ್ದು ಆತ್ಮ. ದಟ್ ಮೀನ್ಸ್ ನೋಬಡಿ ಕ್ಯಾನ್ ಎಕ್ಸ್ಪ್ಲೈನ್ ಆತ್ಮ ಈಸ್ ಲೈಕ್ ದಿಸ್. ಸೊ ಯಾವ ದಿ ಮಹತ್ವ ಆಫ್ ದಿ ಆತ್ಮ ಅದು ಹೇಗೆ ಅಂತಂದರೆ, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎನಿಬಡಿ. ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ಯಾರು ಎಷ್ಟು ದೊಡ್ಡ ಪಂಡಿತ ಆಗಿದ್ರೂ ಕೂಡ ಅವನು ಯಾವುದೋ ಒಂದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದಾಗ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾನೆ? ಅವನಿಗೆ ಏನು ಗೊತ್ತಿದೆ ಅದನ್ನು ಅವನೇನು ಮಾಡ್ತಾನೆ, ಮಾತುಗಳ ಮೂಲಕ ಹಿ ಕನ್ವೇಸ್. ಮಾತುಗಳ ಮೂಲಕ ಅಂತಂದೇನೇನು? ಪದಪ್ರಯೋಗ. ಹಿ ಯೂಸಸ್ ಸಮ್ ವರ್ಡ್ಸ್, ಸಮ್ ಸೆಂಟೆನ್ಸಸ್. ಹಿ ಯೂಸಸ್ ಪದಪ್ರಯೋಗ. Because he knows something about it. So to explain or to make me, ನನ್ನನ್ನು ಕನ್ವಿನ್ಸ್ ಮಾಡಬೇಕು, ನನಗೆ ಅರ್ಥ ಆಗಬೇಕು ಅಂತಹದ್ದು ಅನ್ನೋದನ್ನ ಅವನೇನು ಮಾಡ್ತಾನೆ ಅಂತಂದರೆ, ನೋಡಪ್ಪ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಲಿಸನ್ ಟು ಮೀ ಕೇರ್ಫುಲಿ, ಇಟ್ ಈಸ್ ಲೈಕ್ ದಿಸ್. ಸೊ ಅವನೇನು ಮಾಡ್ತಾನೆ, ನನಗೆ ಕನ್ವಿನ್ಸ್ ಮಾಡಬೇಕಾದ್ರೆ ಅವನೇನು ಮಾಡ್ತಾನೆ, ಹಿ ಟೇಕ್ಸ್ ದಿ ಸಪೋರ್ಟ್ ಆಫ್ ದಿಸ್ ಪದಪ್ರಯೋಗ. ಮಾತುಗಳ ಮೂಲಕ, ಶಬ್ದಗಳ ಮೂಲಕ, ಶಬ್ದ ಪ್ರಯೋಗ, ಪದಪ್ರಯೋಗ. ಬಟ್ ಇಲ್ಲಿ ಉಪನಿಷತ್ ಹೇಳ್ತಾ ಇದೆ, ಆತ್ಮನ ನಿಜವಾದ ಮಹತ್ವ ಅಂತಂದ್ರೆ ಆ ಮಹತ್ವವನ್ನ ಅದು ಈ ಆತ್ಮ ಅನ್ನುವಂತಹದ್ದು ಪದಪ್ರಯೋಗಗಳ ವ್ಯಾಪ್ತಿ ಅಂತಂದ್ರೆ, ಆ ಒಂದು ಬೌಂಡ್ರಿ ಇದೆ, ಆ ಬೌಂಡ್ರಿಗೆ ಸಿಗೋದೇ ಇಲ್ಲ, ಅದನ್ನು ಮೀರಿರುವಂತಹದ್ದು. ಸೊ ಈ ಅರ್ಥ. ಒಂದು ವೇಳೆ ಈ ಆತ್ಮ ಅನ್ನುವಂಥದ್ದು ಹೆಂಗ ಒಟ್ಟಿನಲ್ಲಿ ನಾ ಎಕ್ಸ್ಪ್ಲೈನ್ ಮಾಡಬಹುದು ಅಂದರೆ, ಎಕ್ಸ್ಪ್ಲೈನ್ ಮಾಡಬಹುದು ಪದಪ್ರಯೋಗಕ್ಕೆ ಸಿಗತ್ತೆ ಅಂತ ಅರ್ಥ. ಸೊ ಒಂದು ವೇಳೆ ಈ ಆತ್ಮ ಅನ್ನುವಂತಹ ಈ ಒಂದು ಆತ್ಮವಸ್ತು, ಅದರ ಮಹತ್ವವನ್ನು ನಾನು ಪದಪ್ರಯೋಗಗಳ ಮೂಲಕ ವಿವರಿಸಬಲ್ಲೆ ಅನ್ನುವಂತಹದ್ದಾಗಿದ್ದ ಪಕ್ಷದಲ್ಲಿ ನಮ್ಮ ಶ್ರುತಿ ಇಟ್ ಸೆಲ್ಫ್ ಆತ್ಮನನ್ನು ಉಪಾಸನೆ ಮಾಡತಕ್ಕದ್ದು ಅಂತ ಅದು ಹೇಳ್ತಾ ಇತ್ತು. ಶ್ರುತಿ ಏನು ಮಾಡ್ತಾ ಇತ್ತು, ದಿಸ್ ಈಸ್ ಆತ್ಮ, ಯು ಕ್ಯಾನ್ ಡೂ ದಿ ಉಪಾಸನ ಇನ್ ದಿಸ್ ವೇ, ದ ವೇ ದಿಸ್ ಶ್ರುತಿ ಈಸ್ ಗೋಯಿಂಗ್ ಟು ಪ್ರಿಸ್ಕ್ರೈಬ್, ಯು ಜಸ್ಟ್ ಫಾಲೋ ಇಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಆತ್ಮ. ಬಟ್ ಶ್ರುತಿ ಹೇಳಿಲ್ಲ ಆ ರೀತಿ. ಯಾಕೆ ಅಂತಂದರೆ ಅದು ಬಿಯಾಂಡ್ ದಿ ವರ್ಡ್ಸ್, ಪದಪ್ರಯೋಗಗಳ ವ್ಯಾಪ್ತಿಯನ್ನು ಮೀರಿದೆ ಇದು. So nobody can explain Atma. So
ಆತ್ಮ ಅಂತಂದಾಗ ಜಸ್ಟ್ ದಿ ವರ್ಡ್ಸ್ ಆರ್ ನಾಟ್ ಸಫಿಷಿಯಂಟ್ ಟು ಗಿವ್ ದಿ ಎಕ್ಸ್ಪ್ಲನೇಷನ್. So the meaning of the Atma cannot be explained through words, and these words cannot direct us towards Atma. Tatra na vak gacchati, again Kenopanishad. So ee karanadinda, because the very swabhava of the Atma is like this, ಈ ಕಾರಣದಿಂದ ಶಾಸ್ತ್ರ ಮತ್ತು ವೇದಾಂತ ಹೇಳುತ್ತೆ ಆತ್ಮ ಮೀನ್ಸ್ ಹಿ ಇಸ್ ಅವ್ಯಕ್ತ, ಆತ್ಮ ಇಸ್ ಅಚಿಂತ್ಯ. ಸೊ ನಮ್ಮ ಇಂದ್ರಿಯಗಳ ಮೂಲಕ ಗ್ರಹಿಸಬಹುದಾದಂತಹ ವಸ್ತುವನ್ನು ನಾವು ವ್ಯಕ್ತ ಅಂತ ನಾವು ಹೇಳ್ತೀವಿ. ಯಾವುದೋ ಒಂದು ವಸ್ತುವನ್ನು ನಾವು ನೋಡ್ತೀವಿ, ನಾವು ನೋಡಿದ್ದೀವಿ ಅಂತಂದ್ರೆ ಏನು? ಥ್ರೂ ಮೈ ಐಸ್ ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್, ಐ ಸಾ ಇಟ್. ಅದೇ ರೀತಿ ಮತ್ತೊಂದನ್ನು ನಾನು ಅರ್ಥ ಮಾಡಿಕೊಂಡೆ. ಹೇಗೆ? ಬಹು ಉದಾಹರಣೆಗೆ ಯಾವುದೋ ಒಂದು ಆಹಾರದ ರುಚಿ, ಅದು ನನಗೆ ಹೇಗೆ ಗೊತ್ತಾಯಿತು? ಈಗ ಯಾವುದೋ ಒಂದು ಫುಡ್ ಐಟಮ್ ಅದು ಕಣ್ಣಿನಿಂದ ನೋಡಿರ್ತೀನಿ, ಬಟ್ ಅದು ಹೇಗಿದೆ ಅದರ ಸ್ವಾದ ಗೊತ್ತಾಗೋದಿಲ್ಲ. ಕಣ್ಣಿನಿಂದ ಅದನ್ನ ನೋಡಿದ್ರೂ ಕೂಡ ಅದರ ಸ್ವಾದ ನನಗೆ ಗೊತ್ತಾಗೋದಿಲ್ಲ. ಆಗ ಐ ಯೂಸ್ ಅನದರ್ ಇಂದ್ರಿಯ. ಆ ಆಹಾರದ ಸ್ವಾದ ನನಗೆ ಗೊತ್ತಾಗಬೇಕು, ಅದರ ರುಚಿ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ನಾನು ಅದನ್ನು ತಿಂತೀನಿ. ತಿಂದಾಗ ನಾಲಿಗೆ ಅದು ಅದರ ರುಚಿಯನ್ನು ನನಗೆ ಅರ್ಥ ಮಾಡಿಸುತ್ತೆ. ಆಗ ಹೇಳ್ತೀನಿ, ಓ ಇಟ್ ಇಸ್ ಫ್ಯಾಂಟಾಸ್ಟಿಕ್, ಐ ಏಟ್ ಇಟ್. ನಾನು ಅದನ್ನು ಸವಿದೆ ಅಂತ ಹೇಳ್ತೀನಿ. ಅದೇ ರೀತಿ ಮತ್ತೊಂದನ್ನು ನಾನು ಕೇಳಿಸ್ಕೋತೀನಿ. ಈಗ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್, ಒಬ್ಬ ಸಂಗೀತಗಾರ ಸಂಗೀತವನ್ನು ಹೇಳ್ತಾ ಇದ್ದಾಗ ನಾವು ಸಂಗೀತಗಾರನನ್ನು ನೋಡಿದ್ರೆ ಖುಷಿ ಪಡೋದಿಲ್ಲ. ಅವನು ಹೇಳೋ ಸಂಗೀತ ಕಿವಿಗೆ ಬಿದ್ದಾಗ ಆ ಶಬ್ದ ನಮಗೆ ಅದರ ಒಂದು ಮಜಾ ನಮಗೆ ಕೊಡುತ್ತೆ. ಸೊ ಕೆಲವುದನ್ನು ನಾವು ಈ ರೀತಿ ಅರ್ಥ ಮಾಡ್ಕೋತೀವಿ, ಆ ರೀತಿ ಅನುಭವಿಸ್ತೀವಿ. ಸೊ ವೇರಿಯಸ್ ಇಂದ್ರಿಯಾಸ್ ನಮಗೆ ಅನೇಕಗಳನ್ನು ತಿಳಿಸುತ್ತೆ. ಕಣ್ಣು ಒಂದು ರೀತಿ ತಿಳಿಸುತ್ತೆ ವಿಚಾರವನ್ನು, ಕಿವಿ ಒಂದು ರೀತಿ ವಿಚಾರವನ್ನು ತಿಳಿಸುತ್ತೆ, ನಾಲಿಗೆ ಒಂದು ರೀತಿ ತಿಳಿಸುತ್ತೆ, ಚರ್ಮ ಒಂದು ರೀತಿಯಲ್ಲಿ ತಿಳಿಸುತ್ತೆ, ಆಘ್ರಾಣ ಮೂಗು ವಾಸನೆ ನೋಡುವುದರ ಮೂಲಕ ಕೆಲವು ಜ್ಞಾನವನ್ನು ನಮಗೆ ಕೊಡುತ್ತೆ. ಒಟ್ಟಿನಲ್ಲಿ ಲೌಕಿಕ ಜ್ಞಾನ ನಮಗೆ ಹೇಗೆ ಸಿಗ್ತಾ ಇದೆ ಅಂತಂದರೆ ಬಿಕಾಸ್ ಆಫ್ ದೀಸ್ ಇಂದ್ರಿಯಾಸ್. ದೀಸ್ ಇಂದ್ರಿಯಾಸ್ ದೇ ಗೋ ಔಟ್ ಟು ದಿ ವರ್ಲ್ಡ್ ಅಂಡ್ ಗೆಟ್ ಸಮಥಿಂಗ್ ಅಂಡ್ ದೇ ಗಿವ್ ಇಟ್ ಟು ಅಸ್ ಇನ್ ದ ವೇ ಆಫ್ ಜ್ಞಾನ, ಲೌಕಿಕ ಜ್ಞಾನ. That is the only way how we are getting this laukika ಜ್ಞಾನ ಅಂತಂದ್ರೆ it is through the indriyas. So adrinda when something is known through indriyas, then we say it is vyakta. It is vyakta. ನಮ್ಮ ಇಂದ್ರಿಯಗಳಿಗೆ ಸಿಗೋದಿಲ್ಲ ಅಂತ ಹೇಳಿದಾಗ ಮಾತ್ರ we call it is ಅವ್ಯಕ್ತ. ಸೊ ಇಂದ್ರಿಯ ಅಂತ ಹೇಳಿದಾಗ ಆ 5 ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯಕ್ಕೆ ಒಂದು ವಸ್ತು ಸಿಕ್ಕಿದ್ರೂ ಕೂಡ ಇಟ್ ಈಸ್ ವ್ಯಕ್ತ. ಯಾವುದೇ ಇಂದ್ರಿಯಕ್ಕೂ ಅದು ಸಿಗ್ತಾ ಇಲ್ಲ ಅಂತಂದಾಗ ಇಟ್ ಈಸ್ ಕಾಲ್ಡ್ ಅವ್ಯಕ್ತ. ಉದಾಹರಣೆಗೆ ಒಂದು ಬೀಜ, ಸೀಡ್, ಆ ಒಂದು ಬೀಜವನ್ನು ನೋಡಿದಾಗ ಆ ಬೀಜದಲ್ಲಿ ಏನಿದೆ? ನಥಿಂಗ್ ಇಸ್ ಸೀನ್, ಇಟ್ ಈಸ್ ಜಸ್ಟ್ ಎ ಸೀಡ್, ದಟ್ಸ್ ಆಲ್. ಉದಾಹರಣೆಗೆ ಮಾವಿನ ಹಣ್ಣಿನ ಮರ, ಅದರದ್ದು ಒಂದು ಬೀಜ, ನಾವು ಅದನ್ನು ಸಾಮಾನ್ಯವಾಗಿ ವಾಟೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಮಾವಿನ ಹಣ್ಣಿನ ಮರದ ಬೀಜ ಅದನ್ನು ನೋಡಿದಾಗ ನಮಗೆ ಅದು ನೇರವಾಗಿ ಏನು ಕಾಣಿಸುತ್ತೆ ಅಂತಂದ್ರೆ ಇದೊಂದು ಬೀಜ, ದಟ್ಸ್ ಆಲ್, ಇಟ್ಸ್ ಎ ಸೀಡ್. ಅಲ್ಲಿ ನಾವು ಆ ಸೀಡ್ನ ಹೊರತು ಬೇರೆ ಇನ್ನೇನನ್ನು ನಾವು ನೋಡ್ತಾ ಇಲ್ಲ, ಇನ್ನೇನು ಕಾಣಿಸ್ತಾ ಇಲ್ಲ. ಸೊ ಇನ್ಫ್ಯಾಕ್ಟ್ ದ ಟ್ರೂತ್ ಏನು ಅಂತಂದ್ರೆ ಆ ಬೀಜದಲ್ಲಿ ಒಂದು ದೊಡ್ಡ ಮರವೇ ಇದೆ. ಆ ಬೀಜದಲ್ಲಿ ಮರ ಇದೆ, ಬಟ್ ಮರ ಈಸ್ ಅವ್ಯಕ್ತ. ಇಟ್ ಈಸ್ ಹಿಡನ್ ಇನ್ ದಿ ಬೀಜ. Mara is in the Sukshma Rupa in that Bija. Bija is not in Sukshma Rupa. Bija is Vyakta. In that Bija,
ದಿ ಮ್ಯಾಂಗೋ ಟ್ರೀ, ಇಟ್ ಈಸ್ ಇನ್ ದಿ ಸಟಲ್ ಫಾರ್ಮ್, ಸೂಕ್ಷ್ಮ ರೂಪ. ಸೊ ಮರದ ಬೀಜದಲ್ಲಿ ಮಾವಿನ ಮರವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಮರದ ಬೀಜದಲ್ಲಿ ಇಟ್ ಅಪಿಯರ್ಸ್ ಓನ್ಲಿ ಆಸ್ ಬೀಜ, ದಟ್ಸ್ ಆಲ್. ಇಟ್ ಈಸ್ ಅ ಸೀಡ್. ಅಲ್ಲಿ ಅದು ಬೀಜವನ್ನು ಹೊರತುಪಡಿಸಿದ್ರೆ ಅದು ನಮ್ಗೆ ಇನ್ನೇನೂ ತೋರಿಸ್ತಾ ಇಲ್ಲ. ಅದರೊಳಗಡೆ ಇಷ್ಟು ದೊಡ್ಡ ಮಾವಿನ ಹಣ್ಣಿನ ಮರ ಇದೆ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಟ್ರೀ ಈಸ್ ಇನ್ ಸೂಕ್ಷ್ಮ ರೂಪ ಇನ್ ದಟ್ ಸೀಡ್. ಸಿಮಿಲರ್ಲಿ, ಎಕ್ಸಾಕ್ಟ್ಲಿ ಲೈಕ್ ದಿಸ್, ಆತ್ಮ ಈಸ್ ಅವ್ಯಕ್ತ ಅಂತ ಹೇಳಿದಾಗ ದಿಸ್ ಆತ್ಮ ನಮ್ಮ ಇಂದ್ರಿಯಗಳಿಗೆ ಸಿಗೋದಿಲ್ಲ. ಹೇಗೆ ನಾವು ಬೀಜವನ್ನು ನೋಡಿದ್ರೂ ಕೂಡ ಅಲ್ಲಿ ಮಾವಿನ ಹಣ್ಣಿನ ಮರ ನಮಗೆ ಕಾಣಿಸೋದಿಲ್ಲ, ಆ ರೀತಿಯಲ್ಲಿ ಆತ್ಮ ಈಸ್ ದೇರ್. ಆತ್ಮ ಈಸ್ ದೇರ್ ಅಂಡ್ ಆತ್ಮ ಈಸ್ ಎವ್ರಿವೇರ್. ಆತ್ಮ ಈಸ್ ಎವ್ರಿವೇರ್. ಬಟ್ ಎಕ್ಸಾಕ್ಟ್ಲಿ ಲೈಕ್ ಮಾವಿನ ಹಣ್ಣಿನ ಮರ ಬೀಜದೊಳಗಡೆ ಇದ್ರಿಂದ ಮಾವಿನ ಹಣ್ಣಿನ ಮರ ಕಾಣ್ತಾ ಇಲ್ಲ, ಆ ರೀತಿಯಲ್ಲ ನಮ್ಮ ಇಂದ್ರಿಯಗಳಿಗೆ ಈ ಆತ್ಮ ಇದ್ರೂ ಕೂಡ ಕಾಣೋದಿಲ್ಲ. ವಿ ಕೆನಾಟ್ ಸಿ ದಿ ಆತ್ಮ. ಸೊ ಹೀಗೆ ಆತ್ಮ ಇದ್ರೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅವನು ಇಂದ್ರಿಯಗಳಿಗೆ ಸಿಗೋವನಲ್ಲ. ಆದ್ದರಿಂದ ಹಿ ಈಸ್ ಅವ್ಯಕ್ತ. ಅಂಡ್ ಆತ್ಮ ಈಸ್ ಅಚಿಂತ್ಯ. ನಮ್ಮ ಇಂದ್ರಿಯಗಳಿಗೆ ಆತ್ಮನನ್ನ ಗ್ರಹಿಸೋದಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ಈವನ್ ಅವರ್ ಮೈಂಡ್ ಇಟ್ ಕೆನಾಟ್ ಥಿಂಕ್ ಆಫ್ ಆತ್ಮ. ಸೊ ಮನಸ್ಸು ಬುದ್ಧಿಗೆ ಈ ಆತ್ಮ ಸಿಗೋದಕ್ಕೆ ಸಾಧ್ಯ ಇಲ್ಲ. So much of sukshma. And Atma is avikaryaha. There is no modification in the Atma. ಆತ್ಮನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಸ್ತು ಇದೆ ಅಂತ ಹೇಳಿದಾಗ ಆ ಒಂದು ವಸ್ತು ಕೆಲವು ನಿಯಮಗಳಿಗೆ ಒಳಪಟ್ಟಿರುತ್ತೆ. ಈಗ ಯಾವುದೋ ಒಂದು ವಸ್ತುವನ್ನು ನಾವು ನೋಡಿದಾಗ ಆ ವಸ್ತು ಇನ್ನೊಂದು 3 hours ಇರುತ್ತೆ, ಆ ರೀತಿ ಹೇಳ್ತೀವಿ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ದಟ್ ಇನ್ ದಿಸ್ ಜಗತ್. ಒಂದೊಂದು ವಸ್ತುಗೆ ಒಂದೊಂದು ನಿರ್ದಿಷ್ಟವಾದ ಟೈಮ್ ಇರುತ್ತೆ, ಆಮೇಲೆ ಅದು ಗೆಟ್ಸ್ ಡಿಸ್ಟ್ರಾಯ್ಡ್. ಸೊ ಒಂದು ವಸ್ತುವನ್ನು ನೋಡಿದಾಗ ಆ ಒಂದು ವಸ್ತು ಏನಾಗಿರುತ್ತೆ, ಒಂದು ನಿಯಮಕ್ಕೆ ಒಳಪಟ್ಟಿರುತ್ತೆ. ದೆರ್ ಈಸ್ ಅ ನಿಯಮ ಫಾರ್ ದಟ್ ವಸ್ತು. ಸೊ ಅಕಾರ್ಡಿಂಗ್ ಟು ದಟ್ ನಿಯಮ ಆ ವಸ್ತು ಅನ್ನುವಂತಹದ್ದು ಕೆಲವು ಸಮಯದವರೆಗೆ, ಕೆಲವು ರೀತಿಯಲ್ಲಿ, ಕೆಲವೊಂದು ಜಾಗಗಳಲ್ಲಿ ಮಾತ್ರ ಅದು ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಸೊ ಬದಲಾವಣೆ ಎನ್ನುವಂತಹದ್ದು ಈ ರೀತಿ ಜಗದ ನಿಯಮ. ಸೊ ಬದಲಾವಣೆ ಎನ್ನುವಂತಹದ್ದು ದಟ್ ಇಟ್ ಸೆಲ್ಫ್ ಈಸ್ ಜಗದ ನಿಯಮ. ಆಕ್ಚುಲಿ ವಾಟ್ ಈಸ್ ಬದಲಾವಣೆ? ಫಾರ್ ಎಕ್ಸಾಂಪಲ್, ಅಗೇನ್ ಹಾಲು ಬದಲಾವಣೆಗೆ ಒಳಪಟ್ಟು ಮೊಸರು ಆಗತ್ತೆ. ದರ್ ಈಸ್ ಎ ಪ್ರೋಸೆಸ್. ಆಫ್ ಕೋರ್ಸ್, ಹಾಲನ್ನು ಕಾಯಿಸಬೇಕು, ಅದಕ್ಕೆ ಸ್ವಲ್ಪ ಮೊಸರನ್ನ ಬೆರೆಸಬೇಕು, ಅದನ್ನು ಹೆಪ್ಪು ಹಾಕೋದು ಅಂತ ಹೇಳ್ತಾರೆ. ಸೊ ಆ ನಂತರದಲ್ಲಿ ಅದೇನು, ಅಲ್ಲಿವರೆಗೆ ಅದು ಹಾಲಾಗಿರುತ್ತೆ. ಹೆಪ್ಪು ಹಾಕಿದ ನಂತರದಲ್ಲಿ ಅದು ಕ್ರಮೇಣ ಮೊಸರಾಗಿ ಬದಲಾಗುತ್ತೆ. ದಟ್ ಮೀನ್ಸ್ ಇದ್ದಂತಹ ಹಾಲು ಮೊಸರಾಗಿ ಬದಲಾಗುತ್ತೆ. ದ ಸೇಮ್ ಮೊಸರು ಬೆಣ್ಣೆಯಾಗಿ ಬದಲಾಗುತ್ತೆ. ದ ಸೇಮ್ ಬೆಣ್ಣೆ ತುಪ್ಪವಾಗಿ ಬದಲಾಗುತ್ತೆ. ದಟ್ ಮೀನ್ಸ್ ಕೆಲವೊಂದು ವಸ್ತುಗಳು ಈ ರೀತಿ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ. ಒಂದೊಂದು ರೀತಿಯಲ್ಲಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಅದು ಕೇವಲ ಹಾಲು ಅಂತಲ್ಲ, ಯಾವುದೇ ಒಂದು ವಸ್ತು ಅಂತಂದಾಗ ಅಲ್ಲಿ ಕೆಲವು ನಿಯಮಗಳಿದೆ. ಆ ನಿಯಮಗಳಿಗೆ ತಕ್ಕಂತೆ ಅವು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿರುತ್ತೆ. ಆ ರೀತಿಯಲ್ಲಿ ಅದು ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದು ಇದ್ದಾಗೆ ಇರೋದಿಲ್ಲ. ನಾವು ಹೇಗೆ ಒಂದು ಹಾಲನ್ನು ನಾವು ಮೊಸರಾಗಿ ನೋಡಿದ್ವಿ, ಬೆಣ್ಣೆಯಾಗಿ ನೋಡಿದ್ವಿ, ಆಮೇಲೆ ತುಪ್ಪವಾಗಿ ನೋಡಿದ್ವಿ. ಸೊ ಅನೇಕ ಬದಲಾವಣೆಗಳನ್ನು ನಾವು ಹಾಲಿನಲ್ಲಿ ನೋಡಿದ್ವಿ.
ಈ ಹಾಲು ಅನ್ನುವಂತಹದ್ದು ಈ ರೀತಿ ಅನೇಕ ಬದಲಾವಣೆಗಳಾಗಿ ಮಾರ್ಪಾಡಾಯಿತು. ಬಟ್ ಆತ್ಮ ಅಂತ ಹೇಳಿದಾಗ ಅಲ್ಲಿ ಈ ರೀತಿ ಯಾವ ಬದಲಾವಣೆಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನ ವಸ್ತು ಅಂತ ಹೇಳಿದಾಗ ಅದು ಈ ಒಂದು ನಿಯಮಕ್ಕೆ ಒಳಪಟ್ಟಿರುತ್ತೆ. ಜಗತ್ತು ಇಟ್ ಸೆಲ್ಫ್ ಈಸ್ ನಿಯಮಕ್ಕೆ ಒಳಪಟ್ಟು ಬದಲಾಗಿರುತ್ತೆ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದಿ ಜಗತ್ತೇ ಬದಲಾವಣೆಗಳಿಗೆ ಒಳಪಟ್ಟಿದೆ ಅಂತಂದಮೇಲೆ ಜಗತ್ತಿನ ವಸ್ತುಗಳು ಕೂಡ ಅನೇಕ ರೀತಿಯ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ. ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಬಟ್ ಆತ್ಮ ಅಂತ ಹೇಳಿದಾಗ ಅಲ್ಲಿ ಯಾವ ಬದಲಾವಣೆಯನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ we cannot see any changes in the Atma. Since we cannot see any changes in the Atma, this Atma is also called Akhanda. ಅದು ಸದಾ ಒಂದಾಗಿ ಇರುತ್ತೆ. ಈಗ ಹಾಲು ಮೊಸರಾಯಿತು, ಮೊಸರು ಬೆಣ್ಣೆ ಆಯಿತು, ಬೆಣ್ಣೆ ತುಪ್ಪವಾಯಿತು. ಹಾಲು ಅನೇಕಗಳಾಗಿ ಬದಲಾವಣೆ ಆಯಿತು. ನಾವು ಹಾಲನ್ನು ಮೊಸರು ಅಂತೂ ಒಪ್ಕೊಳ್ಳೋದಿಲ್ಲ. ಹಾಲು ಅನ್ನುವಂತಹದ್ದೇ ಬೇರೆ, ಮೊಸರು ಅನ್ನುವಂತಹದ್ದೇ ಬೇರೆ. ಬಟ್ ಮೊಸರು ಆಗಿರೋದೇ ಹಾಲಿನಿಂದ. ಆದರೂ ಕೂಡ ನಾವೇನು ಮಾಡ್ತೀವಿ, ಇದು ಹಾಲಲ್ಲ ಅಂತ ಹೇಳ್ತೀವಿ. ಮೊಸರನ್ನು ನೋಡಿದಾಗ ಅದನ್ನು ಮೊಸರು ಅಂತ ಮಾತ್ರ ಹೇಳ್ತೀವಿ ಹೊರತು ಅದನ್ನು ನಾವು ಹಾಲು ಅಂತ ಒಪ್ಕೊಳ್ಳೋದಿಲ್ಲ. ಅದೇ ರೀತಿ ಬೆಣ್ಣೆಯನ್ನು ನೋಡಿದಾಗ ಅದನ್ನು ನಾವು ಮೊಸರು ಅಂತ ಹೇಳೋದಿಲ್ಲ. ತುಪ್ಪವನ್ನು ನೋಡಿದಾಗ ಅದನ್ನು ಬೆಣ್ಣೆ ಅಂತ ಹೇಳೋದಿಲ್ಲ. ಯಾಕೆಂದರೆ ಅದೆಲ್ಲ ಬದಲಾವಣೆಗಳಾಗೋಗಿ, ಬದಲಾವಣೆಗಳಾದ ನಂತರದಲ್ಲಿ ಅವುಗಳದೇ ಆದಂತಹ ಒಂದು ರೂಪದಲ್ಲಿ ಅವು ತಮ್ಮನ್ನು ತಾವು ತೋರಿಸ್ಕೊಳ್ಳುತ್ತೆ. ಬಟ್ ಈ ಆತ್ಮ ಅಂತ ಹೇಳಿದಾಗ ಅಲ್ಲಿ ಯಾವ ಬದಲಾವಣೆಗಳು ಇಲ್ಲ. ಆತ್ಮ ಈಸ್ ಆಲ್ವೇಸ್ ಆತ್ಮ. ಸೊ ಹಿ ಈಸ್ ಅಖಂಡ. ನಾವು ಯಾವುದನ್ನ ಖಂಡ ಅಂತ ಹೇಳ್ತೀವಿ, ಆ ಖಂಡ ಅನ್ನುವಂತಹದ್ದು ಅವುಗಳಿಗೆ ಒಂದು ರೂಪ ಇದೆ, ಒಂದು ಬಣ್ಣ ಇದೆ, ಒಂದು ಗಾತ್ರ ಇದೆ. ದೇರ್ ಈಸ್ ಅನ್ ಎಕ್ಸಿಸ್ಟೆನ್ಸ್ ಅಂಡ್ ದಟ್ ಎಕ್ಸಿಸ್ಟೆನ್ಸ್ ಕ್ಯಾನ್ ಬಿ ಸೀನ್, ಫೆಲ್ಟ್ ಅಂಡ್ ಎಕ್ಸ್ಪೀರಿಯನ್ಸ್ಡ್. ಸೊ ಯಾವುದಕ್ಕೆ ಒಂದು ಈ ರೀತಿ ಒಂದು ರೂಪ ಇದೆ, ಒಂದು ಗಾತ್ರ ಇದೆ, ಒಂದು ಆಕಾರ ಇದೆ, ಅವೆಲ್ಲವೂ ಕೂಡ ಬದಲಾವಣೆಗಳನ್ನು ಹೊಂದತ್ವೆ. ಬಟ್ ಆತ್ಮ ಈಸ್ ಅಖಂಡ, ಹಿ ಈಸ್ ಅರೂಪ. ಅಂಡ್ ಆತ್ಮ ಹಿ ಹಿಮ್ಸೆಲ್ಫ್ ಈಸ್ ಅವಿಕಾರ್ಯ. There is no modifications in the Atma. ಸೊ ಅದರಿಂದ ಇಲ್ಲಿ ಪರಮಾತ್ಮ ಇಂತಹ ಶಬ್ದಗಳನ್ನು ಉಪಯೋಗಿಸಿ ಆತ್ಮ ಈಸ್ ಅಚಿಂತ್ಯ, ಆತ್ಮ ಈಸ್ ಈಸ್ ಅಖಂಡ, ಹೀಗೆ ಆತ್ಮನನ್ನು ಕುರಿತು ಇಂತಹ ಶಬ್ದಗಳನ್ನು ಉಪಯೋಗಿಸಿ, ಈ ಪದಗಳನ್ನು ಉಪಯೋಗಿಸಿ ಅರ್ಜುನನಿಗೆ ಆತ್ಮನ ಬಗ್ಗೆ, ಆತ್ಮನ ಸ್ವಭಾವವನ್ನು ತಿಳಿಸ್ತಾ ಬಂದಿದ್ದಾನೆ. ಹೇ ಅರ್ಜುನ, ಇವೆಲ್ಲವನ್ನ ನೀನು ತಿಳ್ಕೊ. ನಿನಗೆ ಆತ್ಮನ ಸ್ವಭಾವ ಈ ರೀತಿ ಇದೆ, ಇದೆಲ್ಲ ನಿನಗೆ ಗೊತ್ತಾಗಬೇಕು. ಸೊ ಇದೆಲ್ಲ ನೀನು ತಿಳ್ಕೊಂಡ ನಂತರದಲ್ಲಿ ನೀನು ಮತ್ತೆ ಶೋಕಿಸೋದಕ್ಕೆ ಏನು ಅರ್ಥ ಇಲ್ಲಪ್ಪ. ಯಾಕೆಂತಂದರೆ ಬೈ ದಿಸ್ ಟೈಮ್ ನಿನಗೆ ಆತ್ಮ ಏನು ಅನ್ನುವಂತಹದ್ದು ಗೊತ್ತಾಗಿದೆ. ಯಾಕೆಂತಂದರೆ ಐ ಹ್ಯಾವ್ ಟೋಲ್ಡ್ ಯು ಸೋ ಮೆನಿ ಥಿಂಗ್ಸ್ ಅಬೌಟ್ ದಿ ಸ್ವಭಾವ ಆಫ್ ದಿ ಆತ್ಮ. ನಾವು ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಈಗ. ಸೊ ಈಗ ಆತ್ಮನ ಸ್ವಭಾವ ಈ ರೀತಿ ಇದೆ ಅಂತ ನಾನು ಹೇಳಿದ್ದೀನಿ. ನನಗೆ ಟು ಸಮ್ ಎಕ್ಸ್ಟೆಂಟ್ ನೀನು ಇದನ್ನೆಲ್ಲ ತಿಳ್ಕೊಂಡಿದೀಯ. ಇಷ್ಟು ಗೊತ್ತಾದ ಮೇಲೆ ನೀನು ಯಾತಕ್ಕಪ್ಪ ದುಃಖ ಪಡ್ತಾ ಇದೀಯಾ? ದುಃಖ ಪಡಬೇಡ. ನಿನಗೆ ಆತ್ಮನ ಸ್ವಭಾವ ಗೊತ್ತಾಯಿತು ಅಂತ ಅಂದಮೇಲೆ ನೀನು ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ. ಇವೆಲ್ಲ ತಿಳ್ಕೊಂಡ ಮೇಲೆ ನೀನು ಯು ನೀಡ್ ನಾಟ್ ಸಫರ್. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್. ದುಃಖ ಪಡೋದಕ್ಕೆ ಕಾರಣನೇ ಇಲ್ಲ. ಬಿಕಾಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಟ್ರೂತ್. ಮುಖ್ಯವಾಗಿ ನೀನು ನಿನ್ನ ಧರ್ಮ ಮತ್ತು ಕರ್ತವ್ಯದ ಕಡೆಗೆ ನಿನ್ನ ಗಮನವನ್ನು ಕೊಡು. ಸೊ ಎಲ್ಲೋ ಒಂದು ಕಡೆ ನಿನಗೆ ಬಿಕಾಸ್ ಆಫ್ ಸೋ ಮೆನಿ ಕನ್ಫ್ಯೂಷನ್ಸ್ ಅಬೌಟ್ ದಿ ಆತ್ಮ, ದಟ್ ಮೀನ್ಸ್ ಅಬೌಟ್ ದಿ ಟ್ರೂತ್. ಅಗೇನ್ ಆತ್ಮ ಮೀನ್ಸ್ ಹಿಯರ್ ಟ್ರೂತ್. ಸೊ ನಿನಗೆ ಸತ್ಯ ಏನು ಅನ್ನುವಂತಹದ್ದು ಗೊತ್ತಿರಲಿಲ್ಲ. ಆತ್ಮನ ವಿಚಾರ ನಿಂಗೆ ಗೊತ್ತಿಲ್ಲ ಅಂದರೆ ನಿಂಗೆ ಸತ್ಯ ಗೊತ್ತಿರಲಿಲ್ಲ. ನಿಂಗೆ ಸತ್ಯ ಗೊತ್ತಿಲ್ಲದ ಕಾರಣದಿಂದ ನೀನು ಅನೇಕ ರೀತಿಯ ದುಃಖಕ್ಕೆ ಒಳಗಾಗಿದ್ದಿ, ಮೋಹಕ್ಕೆ ಒಳಗಾಗಿದ್ದಿ. ಸೊ ನಿನಗೆ ನಿನ್ನ ಧರ್ಮ ಏನು, ನಿನ್ನ ಕರ್ತವ್ಯ ಏನು, ಯಾವುದು ನಿನ್ನ ನೆನಪಿಗೆ ಬರಲಿಲ್ಲ. ನಿನ್ನ ಕರ್ತವ್ಯವನ್ನು ಮರ್ತಾಯಿತು, ನಿನ್ನ ಧರ್ಮವನ್ನು ಮರೆತು ಬಿಟ್ಟಿದ್ಯಾ ನೀನು. ಸೊ ಈಗ ನಿನಗೆ ಆತ್ಮನ ಸ್ವಭಾವವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯು ಹ್ಯಾವ್ ಟು ರಿಕಲೆಕ್ಟ್ ಆಲ್ ದಟ್.
ಸೊ ನಿನಗೆ ನಿನ್ನ ಧರ್ಮ ಜ್ಞಾಪಕಕ್ಕೆ ಬರಬೇಕು, ನಿನ್ನ ಕರ್ತವ್ಯ ನಿನಗೆ ಏನು ಅನ್ನುವಂತಹದ್ದು ಗೊತ್ತಾಗಬೇಕು, ನಿನ್ನ ಧರ್ಮ ಕರ್ಮ ಏನು ಅನ್ನುವಂತಹದ್ದು ನಿನಗೆ ಅರ್ಥ ಆಗಬೇಕು. ಅದರಿಂದ ನಿನ್ನ ಗಮನ, ಪೇ ಅಟೆನ್ಷನ್ ಟು ದ್ಯಾಟ್. ಬಿಕಾಸ್ ಈಗ ನಿನಗೆ ಆತ್ಮನ ಬಗ್ಗೆ ನಾ ಎಲ್ಲ ಹೇಳಿದ್ದೀನಲ್ವಾ. ಸೊ ನೌ ಯು ಪೇ ಅಟೆನ್ಷನ್ ಫಾರ್ ದಿ ಧರ್ಮ ಆ್ಯಂಡ್ ಕರ್ಮ. ಡೂ ಯುವರ್ ಡ್ಯೂಟಿ, ಡೂ ಯುವರ್ ಧರ್ಮ, ಹ್ಯಾವ್ ಟು ಡೂ ಯುವರ್ ಕರ್ಮ. ಸೊ ಇಲ್ಲಿ ಪರಮಾತ್ಮ ಏನು ಅಂತಂದರೆ, ಅರ್ಜುನ ನನಗೆ ಯುದ್ಧವೇ ಬೇಡ ಅಂತ ಹೇಳಿ ಶಸ್ತ್ರವನ್ನು ಕೆಳಗಡೆ ಇಟ್ಬಿಟ್ಟು ರಥದಲ್ಲಿ ಬಂದು ಒಂದು ಕಡೆ ಕೂತ್ಕೊಂಡ್ಬಿಡ್ತಾನೆ. ಸೊ ಪರಮಾತ್ಮ ಶ್ರೀಕೃಷ್ಣನಿಗೆ ಅರ್ಜುನ ಅಂತಂದ್ರೆ ಹಿ ಈಸ್ ಅ ಸಖ. ತನ್ನ ಸ್ನೇಹಿತ ಈ ರೀತಿ ದುಃಖಕ್ಕೆ ಒಳಗಾಗಿ ಅಳ್ತಾ ಇದ್ದಾನಲ್ಲ, ಅದನ್ನ ಪರಮಾತ್ಮ ನೋಡೋದಕ್ಕೆ ಆಗ್ತಾ ಇಲ್ಲ. ಸೊ ನನ್ನ ಸ್ನೇಹಿತ ಅಳಬಾರದು, ಅವನಿಗೆ ಸತ್ಯ ಗೊತ್ತಾಗಬೇಕು, ಎಷ್ಟೊಂದು ದುಃಖಕ್ಕೆ ಒಳಗಾಗಿದ್ದಾನೆ, ಎಷ್ಟು ಯೋಚನೆ ಮಾಡ್ತಾ ಇದ್ದಾನೆ. ಈ ಬಿಕಾಸ್ ಆಫ್ ದಿಸ್ ಇಷ್ಟೊಂದು ಕನ್ಫ್ಯೂಷನ್ಸ್ಗಳು, ಮೋಹಕ್ಕೆ ಅವನು ಒಳಗಾಗಿ ಅವನು ತನ್ನ ಧರ್ಮವನ್ನು ಮರ್ತಿದ್ದಾನೆ, ತನ್ನ ಕರ್ತವ್ಯವನ್ನು ಮರ್ತಿದ್ದಾನೆ. ಈ ರೀತಿ ಆಗಬಾರ್ದು. ಸೊ ಅವನು ತನ್ನ ಧರ್ಮ ಮತ್ತು ಕರ್ಮವನ್ನು ಮಾಡಬೇಕು. ಸೊ ದಟ್ ಈಸ್ ದಿ ಮೇನ್ ಗೋಲ್ ಆಫ್ ದ ಪರಮಾತ್ಮ. ವೈ ಹಿ ಈಸ್ ಟೀಚಿಂಗ್ ಆಲ್ ದಿಸ್ ಟು ಅರ್ಜುನ? ಬಿಕಾಸ್ ಯಾರೇ ಆಗಲಿ, ಯಾರು ಯಾವುದನ್ನು ಮಾಡಬೇಕು ಅದನ್ನು ಮಾಡಲೇಬೇಕು. ದಟ್ ಈಸ್ ಕಾಲ್ಡ್ ದಿ ಧರ್ಮ, ದಟ್ ಈಸ್ ದಿ ಕರ್ತವ್ಯ. ಧರ್ಮ ಮೀನ್ಸ್ ಇಟ್ ಈಸ್ ಕರ್ತವ್ಯ. ಸೊ ಅದರಿಂದ ಅರ್ಜುನ ಈ ತನ್ನ ಚಿಂತೆಯನ್ನ ಕೊನೆಗಾಣಿಸಬೇಕು. ಸೊ ಶುಡ್ ಪುಟ್ ಎನ್ ಎಂಡ್ ಟು ದಟ್ ಆಲ್ ಸಚ್ ಯೋಚನೆಗಳು, ಬೇಡದೇ ಇರುವಂತಹ ಮೋಹ, ಅದರೆಲ್ಲದರಿಂದ ಅವನು ಈಚೆ ಬರಬೇಕು. ಸೊ ಅದೆಲ್ಲವನ್ನು ಅವನು ಕೊನೆಗಾಣಿಸ್ಕೋಬೇಕು. ಯಾಕೆ ಅಂತಂದರೆ ಆತ್ಮನ ಬಗ್ಗೆ ವಿಚಾರ ಗೊತ್ತಾದ ಮೇಲೆ ಆಗ ಅವನಿಗೆ ಟ್ರೂತ್ ಗೊತ್ತಾಗುತ್ತೆ. ಅಂತಂದರೆ ನಾನು ಯಾರನ್ನೂ ಕೂಡ ಕೊಲ್ಲಕ್ಕಾಗೋದಿಲ್ಲ. ದ ಟ್ರೂತ್ ಏನು ಅಂತಂದರೆ, ಮರಣ ಅನ್ನುವಂತಹದ್ದು ಸನ್ನಿಹಿತವಾದಾಗ ಅಲ್ಲಿ ಒಬ್ಬ ಕಾರಣಕರ್ತನಾಗಿ ಕಾಣಿಸ್ಕೋತಾನೆ ಅಷ್ಟೇ ಹೊತ್ತು ಅವನು ಮರಣವನ್ನು ತಂದುಕೊಟ್ಟ ಅಂತ ಹೇಳೋದು ದಟ್ ಈಸ್ ನಾಟ್ ದಿ ಟ್ರೂತ್. ಅದರಿಂದ ಒನ್ಸ್ ಯು ನೋ ದ ಟ್ರೂತ್, ಆತ್ಮನ ಬಗ್ಗೆ ತಿಳಿದವರು ಯಾರು ಕೂಡ ಯಾರನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಬೇರೆಯವರು ಕೂಡ ನನ್ನನ್ನು ಆ ರೀತಿಯಲ್ಲಿ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ದಿ ಟ್ರೂತ್. ಟ್ರೂತ್ ಈಸ್ ಅಂಡರ್ಸ್ಟುಡ್. So when once the truth is understood, you cannot kill somebody and somebody cannot kill you. That is the truth. So, hey Arjuna, ಒಂದು ವೇಳೆ ನಾ ಇಷ್ಟೆಲ್ಲ ಹೇಳಿದ್ದೀನಲ್ವಪ್ಪ, ಆತ್ಮ ಇಸ್ ನಿತ್ಯ, ಆತ್ಮ ಇಸ್ ಅವಿಕಾರ್ಯ, ಆತ್ಮ ಇಸ್ ಅಚಿಂತ್ಯ, ಹಿ ಇಸ್ ಸ್ಥಾಣು, ಹೀಗೆ ನಾನು ಅನೇಕಗಳನ್ನು ನಿಂಗೆ ಹೇಳಿದ್ದೀನಿ. ಆದರೂ ಕೂಡ ಹೇ ಅರ್ಜುನ, ಒಂದು ವೇಳೆ ಆತ್ಮ ಈಸ್ ಅನಿತ್ಯ, ಎಲ್ಲದರಂತೆ ಎಲ್ಲವುಗಳಂತೆ ಅವನು ಕೂಡ ಒಂದು ದಿನ ನಾಶವಾಗ್ತಾನೆ. ಆತ್ಮನನ್ನು ನಾನು ಅವಿನಾಶಿ ಅಂತ ಈಗಾಗಲೇ ಹೇಳಾಗಿದೆ. ಆದರೂ ಕೂಡ ನಿನಗೇನೋ ಇನ್ನೂ ಒಂದು ಸ್ವಲ್ಪ ಡೌಟ್ ಇದೆ, ನಿನಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದ ಪಕ್ಷದಲ್ಲಿ, even then if you think Atma is anitya and he is ಯಾವತ್ತೋ ಒಂದು ದಿನ ಅವನು ಕೂಡ ನಾಶಕ್ಕೆ ಒಳಗಾಗ್ತಾನೆ, ಅವನಲ್ಲೂ ಕೂಡ ಬದಲಾವಣೆಗಳು ಉಂಟಾಗುತ್ತೆ, ಎಲ್ಲ ವಸ್ತುಗಳಂತೆ ಎಲ್ಲವಂತೆ ಅವನಿಗೂ ಕೂಡ he will see an end one day. ಈ ಆತ್ಮ ಅನ್ನುವಂಥದ್ದು ಯಾವತ್ತೋ ಒಂದು ದಿವಸ ನಾಶವಾಗುತ್ತೆ. ಯಾಕೆಂದ್ರೆ ಇನ್ನೂ ನಿನಗೆ ಟ್ರೂತ್ ಅರ್ಥ ಆಗಿಲ್ಲ ಅಂದ ಪಕ್ಷದಲ್ಲಿ ಇಂತಹ ಒಂದು ಸಂಶಯಗಳು ನಿನಗೆ ಬರಬಹುದು. ಸೊ ಹಾಗಿದ್ದ ಪಕ್ಷದಲ್ಲಿ ಕೂಡ ನೀನು ಆ ರೀತಿಯಲ್ಲಿ ಸಂಪೂರ್ಣವಾಗಿ ನಿನಗೆ ಆತ್ಮನ ಬಗ್ಗೆ ಮನವರಿಕೆ ಆಗಿಲ್ಲ, ಅವನು ಯಾವತ್ತೋ ಒಂದು ದಿವಸ ನಾಶವನ್ನು ಹೊಂದುತ್ತಾನೆ. ಯಾಕೆಂತಂದರೆ ಇಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿನ ಸಾಯ್ತಾರೆ. ಯಾವುದೇ ಒಂದು ವಸ್ತು ಅಂತ ಹೇಳಿದಾಗ ಆ ಒಂದು ವಸ್ತು ಕೂಡ ಒಂದು ದಿನ ನಾಶವಾಗತ್ತೆ. ಸೊ ದಟ್ ಈಸ್ ದಿ ಟ್ರೂತ್. ಅದರಿಂದ ಅದೇ ರೀತಿ ಆತ್ಮ ಅನ್ನುವಂತಹದ್ದು ಕೂಡ ಎಂದೋ ಒಂದು ದಿನ ನಾಶವಾಗುತ್ತೆ ಎನ್ನುವಂತಹದ್ದು ನಿನ್ನ ಭಾವನೆ ಆಗಿದ್ರೂ ಕೂಡ, ಈವನ್ ದೆನ್ ಯು ಶುಡ್ ನಾಟ್ ವರಿ. ನೀನು ಚಿಂತೆ ಮಾಡುವಂತಹ ಅವಕಾಶ ಇಲ್ಲ, ನೀನು ಶೋಕಿಸಬಾರದು, ನೀನು ದುಃಖಿಸಬಾರದು. ಆತ್ಮನಿಗೂ ಕೂಡ ಒಂದು ದಿವಸ ನಾಶ ಆಗತ್ತೆ ಅನ್ನುವಂತಹದ್ದೇ ನಿನ್ನ ಮನಸ್ಸಿಗೆ ಬಂದಿದೆ ಅಂತಂದ್ರೆ, ಈವನ್ ದೆನ್ ನೀನು ಅದಕ್ಕಾಗಿ ದುಃಖವನ್ನು ಪಡಬೇಡ, ಅದಕ್ಕಾಗಿ ನೀನು ಶೋಕವನ್ನು ಅನುಭವಿಸಬೇಡ, ನೀನು ಅದಕ್ಕಾಗಿ ಈ ರೀತಿ ಕೊರಗಬೇಡ. ನೀನು
ಯಾಕೆಂದರೆ ಐ ವಿಲ್ ಟೆಲ್ ಯು ಸಮಥಿಂಗ್ ಮೋರ್, ಬಟ್ ಯು ಶುಡ್ ನಾಟ್ ಸಫರ್ ಲೈಕ್ ದಿಸ್. ಈವನ್ ಆತ್ಮ ಕೂಡ ನಾಶ ಆಗ್ಬೋದು ನಿನ್ನ ಪ್ರಕಾರ. ಈವನ್ ದೆನ್ ಫರ್ಗೆಟ್ ಇಟ್, ನಿನಗೆ ಅರ್ಥ ಆಗಿಲ್ಲ ಆದರೂ ಕೂಡ ಯು ಶುಡ್ ನಾಟ್ ಸಫರ್. ಯಾಕೆ? ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.